ಸಾಕ್ಷಾತ್ ವಿಷ್ಣು ಪರಮಾತ್ಮ ಕಾರಣಾಂತರಗಳಿಂದ ಅನೇಕ ಅವತಾರಗಳನ್ನು ಎತ್ತಿ ಸಜ್ಜನರನ್ನ ಉದ್ಧಾರ ಮಾಡಿದ್ದಾನೆ, ದುಷ್ಟಶಕ್ತಿಗಳನ್ನ ನಾಶ ಮಾಡಿದ್ದಾನೆ. ಹೇಳಿ ಆಚಾರ್ಯ, ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗ್ಲಿಕ್ಕೆ ಕಾರಣ ಏನು? ಕುರುಕ್ಷೇತ್ರ ಯುದ್ಧ ಮೊದಲು ಪ್ರಾರಂಭ ಆಗಿದ್ದು ಮಣ್ಣಿನಿಂದಾನೋ ಹೆಣ್ಣಿನಿಂದಾನೋ? ಒಂದರ್ಥದಲ್ಲಿ ಎರಡೂ ಹೌದು. ಯಾಕೆಂದ್ರೆ ಮೊದಲಿಗೆ ಅವರ ಅಧಿಕಾರ ನಡೆಸಿ ಚೆನ್ನಾಗಿ ಜನರಿಂದ ಒಳ್ಳೆಯ ಪ್ರತಿಸ್ಪಂದನೆಯನ್ನು ಪಡೆಯುವ ಹೊತ್ತಿಗೆ ಬೇಕು ಅಂತ ಅವರನ್ನು ವಾರಣಾವತಕ್ಕೆ ಕಳುಹಿಸಿ ಅವರನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ರು. ದುರ್ಯೋಧನನಿಗೆ ಒಳಗಿನಿಂದ ಒಂದು ಹೆಣ್ಣು ತನ್ನ ಬೀಳುವಿಕೆಯನ್ನ ಆಸ್ವಾದಿಸಿ ಅವಮಾನಿಸಿದ್ದು, ನಕ್ಕಿದ್ದು ಅವನ ತಲೆಯೊಳಗೆ ಗಾಢವಾಗಿ ಕೂತಿತು. ಅಲ್ಲಿಂದ ಹಾಗೆ ಎದ್ದು ಹೊರಟು ಹೋದ. ಅವನು ಪ್ರಾಯೋಪವೇಶಕ್ಕೆ ಕೊಡ್ತೇನೆ, ನಾನು ಇಂಥ ನಾಲಾಯಕು, ನನಗೆ ಇಂಥ ಸಂಪತ್ತಿಲ್ಲ, ಅಧಿಕಾರ ಇಲ್ಲ, ಜನರ ಬೆಂಬಲ ಇಲ್ಲ, ಇಂಥವ್ನು ನಾನು ಯಾಕೆ ಬದುಕಿರ್ಬೇಕು ಅಂತ ಅವನ ಒಳಗೊಂದು ತುಂಬಾ ದುಃಖ ಕಾಡಿತು. ಅಂದ್ರೆ ಭೀಮನ ತಾಕತ್ತು ಅನ್ನೋ ಕಾರಣಕ್ಕೆ ಗೆಲ್ಲಕ್ ಸಾಧ್ಯ ಇಲ್ಲ ಅಂತ ಶಕುನಿ ಹೇಳಿದ್ದ, ಅಥವಾ ಪಾಂಡವರ ಕಡೆ ಕೃಷ್ಣ ಇದ್ದಾನೆ ಅನ್ನೋ? ಪಾಂಡವರ ಕಡೆ ಕೃಷ್ಣ ಇದ್ದಾನೆ ಅನ್ನೋದು ಒಂದು ಸತ್ಯ. ಅಷ್ಟೊತ್ತಿಗಾಗ್ಲೇ ಕೃಷ್ಣ ಸರ್ವೋತ್ತಮ ಅಂತ ಗೊತ್ತಾಗಿತ್ತ? ಅದು ಒಂದು ರೀತಿಯಲ್ಲಿ ಜನರ ಬಾಯಲ್ಲಿತ್ತು. ಅವರಿಗೆ ಗೊತ್ತಾಗ್ಲಿಕ್ಕೆ ಅವ್ರು ಯಾವತ್ತೂ ಒಪ್ಲೇ ಇಲ್ಲ. ಶಕುನಿ ಆಗ್ಲಿ, ದುರ್ಯೋಧನ ಆಗ್ಲಿ, ಕರ್ಣ ಆಗ್ಲಿ, ಅಥವಾ ದುಶಾಸನ ಆಗ್ಲಿ, ಯಾವತ್ತೂ ಕೂಡ ಕೃಷ್ಣನನ್ನ ಸರ್ವೋತ್ತಮ ಅಂತ ಒಪ್ಲಿಲ್ಲ. ಅವನೇನೋ ಮ್ಯಾಜಿಕ್ ಮಾಡಿ ನಮ್ಮನ್ನೆಲ್ಲ ಹೆದರಿಸ್ತಾರೆ. ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ಇದು ಮುಂದೆ ನಡೆಯುವ ಮಹಾ ರಣರಂಗಕ್ಕೆ ನಾಂದಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಭಾರತ ಅನೇಕ ಪುರಾಣಗಳನ್ನು ನೋಡಿರ್ತಕ್ಕಂತಹ ಮತ್ತು ಅನೇಕ ಪುರಾಣ ಪ್ರಸಿದ್ಧ ಪಾತ್ರಗಳು ಬಂದು ಹೋಗಿರ್ತಕ್ಕಂತಹ ಒಂದು ಪುಣ್ಯ ಭೂಮಿ. ಸಾಕ್ಷಾತ್ ವಿಷ್ಣು ಪರಮಾತ್ಮ ಕಾರಣಾಂತರಗಳಿಂದ ಅನೇಕ ಅವತಾರಗಳನ್ನು ಎತ್ತಿ ಸಜ್ಜನರನ್ನು ಉದ್ಧಾರ ಮಾಡಿದ್ದಾನೆ, ದುಷ್ಟಶಕ್ತಿಗಳನ್ನು ನಾಶ ಮಾಡಿದ್ದಾನೆ. ಒಟ್ಟಾರೆಯಾಗಿ ಭಾರತ ಪುರಾಣದ ಅಡಿಯಲ್ಲಿ ನಿಂತಿರ್ತಕ್ಕಂತಹ ದೇಶ ಅಂತ ಹೇಳಿದರೆ ಮೋಸ್ಟ್ಲಿ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕೆ. ಇವತ್ತು ಅಂತಹದ್ದೇ ಒಂದು ಅದ್ಭುತವಾದಂತಹ ಪುರಾಣದ ಒಂದು ಪ್ರಸಂಗದ ಬಗ್ಗೆ ಮಾತನಾಡಲಿಕ್ಕೆ, ಅದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂಥೇಳಿ ಇವತ್ತಿನ ಪಾಡ್ಕಾಸ್ಟನ್ನು ಏರ್ಪಡಿಸಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಒಬ್ಬ ವಿಶೇಷ ಅತಿಥಿಯನ್ನು ಕರೆಸಿದ್ದೀನಿ. ಈ ಹಿಂದೆ ಬಿಯಾಂಡ್ ಲಿಮಿಟ್ಸ್ನ ಪಾಡ್ಕಾಸ್ಟಲ್ಲಿ ಅವರು ಮಾತನಾಡಿದರು. ಅನೇಕರು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದೀರಿ. ಎಸ್, ಮಧ್ವಾಚಾರ್ಯರ ಬಗ್ಗೆ, ಲೈಫ್ ಆ್ಯಂಡ್ ಫಿಲಾಸಫಿ ಆಫ್ ಮಧ್ವಾಚಾರ್ಯ ಅನ್ನುವಂತಹ ಸೀರೀಸ್ ಏನು ಮಾಡಿದ್ವಿ, ಆ ಸೀರೀಸಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ಬಹಳ ವಿಸ್ತಾರವಾಗಿ, ಅದ್ಭುತವಾಗಿ, ಎಳೆಯಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟು ಅದ್ಭುತವಾದಂಥ ಸಂಗತಿಗಳನ್ನು ಜನರಿಗೆ ಮುಟ್ಟುವಂತೆ ಪರಿಚಯಿಸಿದ್ದಾರೆ ಶ್ರೀಯುತ ಕೃಷ್ಣರಾಜ್ ಕುತ್ಪಾಡಿಯವರು. ಆಚಾರ್ಯ ನಮಸ್ಕಾರ. ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಬಿಯಾಂಡ್ ಲಿಮಿಟ್ಸ್ನ ಈ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ಮೊದಲನೇದಾಗಿ ಫಸ್ಟ್ ಪಾಡ್ಕಾಸ್ಟ್ನ ಬಗ್ಗೆ ಏನು ಹೇಳ್ತೀರಿ? ಹೆಂಗೆ ಅನಿಸ್ತು ಆ ಪಾಡ್ಕಾಸ್ಟ್? ನಾನು ಅವತ್ತು ಕೇಳಬೇಕಿತ್ತು, ಬಟ್ ಅದು ಎಕ್ಸಿಕ್ಯೂಟ್ ಆದಮೇಲೆ ಕೇಳೋಣ ಅಂತ ಸುಮ್ಮನಿದ್ದೆ. ಇವತ್ತಿಗೆ ಹೇಗೆ ಅನಿಸುತ್ತೆ ಅದು? ನಿಜವಾಗ್ಲೂ ಒಂದು ಒಳ್ಳೆಯ ರೀತಿಯ ಸಂವಾದ. ಯಾವಾಗಲೂ ವಿಚಾರ ವಿನಿಮಯ ಅನ್ನುವ ದೃಷ್ಟಿಯಿಂದ ಮಾತಾಡಿದಾಗ ಮಾತ್ರ ಹೊಸ ಸಂಗತಿಗಳು ಹೊಳಿತವೆ, ಮತ್ತು ಅದು ರೆಡಿ ಟು ಈಟ್ ಥರ ಇದ್ದರೆ ಸ್ವಾರಸ್ಯ ಇರಲ್ಲ. ಆಗ ಮಾಡಿ ತಿನ್ನೋದ್ರಲ್ಲಿ ಒಂದು ರುಚಿ ಇದೆ. ಹಾಗಾಗಿ ತುಂಬ ಲೈವ್ಲಿ ಆಗಿ ನೀವು ಕೂಡ ಅಷ್ಟೇ ಅದನ್ನ ಮುತುವರ್ಜಿ ವಹಿಸಿ ಅದರ ಹಿನ್ನೆಲೆಯ ಸಂಗತಿಗಳನ್ನು ಕೇಳ್ತಿದ್ರೆ ನನಗೂ ಯಾವಾಗಲೂ ಎದುರು ಕೂತವನ ಕಣ್ಣಿನಲ್ಲಿ ಕುತೂಹಲ ಇದ್ದಷ್ಟು ಹೇಳುವವನ ಬಾಯಿಯಲ್ಲಿ ಉತ್ತರಗಳ ಸ್ಪಷ್ಟತೆ ಅಥವಾ ಒಂದು ಅಥೆಂಟಿಸಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ಬಹಳ ಜನಕ್ಕೆ ನನ್ನನ್ನು ಭೇಟಿಯಾದಾಗ ಅಥವಾ ನನಗೆ ಸಂದೇಶಗಳ ಮೂಲಕ ಅಥವಾ ಕೆಲವರು ಫೋನ್ ಮಾಡಿ, ಕೆಲವೊಮ್ಮೆ ಹೋದಾಗ ಭೇಟಿಯಾಗಿ ತಮ್ಮ ಒಳ್ಳೆಯ ಅಭಿಪ್ರಾಯವನ್ನು ಇದಕ್ಕೆ ಸೂಚಿಸಿದರು. ಅಂದರೆ ಇಂಥದ್ದೊಂದು ಸಲೀಸಾಗಿ ಇಷ್ಟು ಸರಳವಾದ, ಅಂದರೆ ತುಂಬ ಕೆಲವು ಸಂಗತಿಗಳದು ಶಾಸ್ತ್ರೀಯವಾಗಿ ಯೋಚನೆ ಮಾಡಿದರೆ ಕಠಿಣವಾದ ಸಂಗತಿಗಳು, ಆದರೆ ಆರಾಮವಾಗಿ ಅದು ನಮ್ಗೆ ಅರ್ಥ ಆಗಲಿಕ್ಕೆ ಅನುಕೂಲ ಆಯಿತು. ತುಂಬ ಕೃತಜ್ಞತೆಗಳು ನಿರ್ವಹಿಸಿದವರಿಗೂ, ನಿಮಗೂ, ನಡೆಸಿದವರಿಗೂ, ಎಲ್ಲರಿಗೂ ಕೃತಜ್ಞತೆಗಳು ಅಂತ ಅವರು ಸೂಚಿಸಿದ್ರಿಂದ ಅದೊಂದು ತೃಪ್ತಿ. ನಮಗೆ ಬೇರೆ ಏನು ಅದರಿಂದ ಲಾಭ ಆಗಬೇಕು ಅಂತಿಲ್ಲ. ಕೇಳಿದವರಿಗೆ ಮನಸ್ಸಿನಲ್ಲಿ ಇದೊಂದು ಒಳ್ಳೆಯ ವಿಷಯ ನಮಗೆ ಗೊತ್ತಾಯಿತು ಅನ್ನೋ ತೃಪ್ತಿ ಇದೆಯಲ್ಲ, ಅದು ಒಂದು ಆ ಸಂವಾದದ ನಿಜವಾದ ಫಲ ಅಂತ ಭಾವಿಸಬಹುದು. ಧನ್ಯವಾದಗಳು ಆಚಾರ್ಯ. ಥ್ಯಾಂಕ್ ಯು ಸೋ ಮಚ್. ರಿಯಲಿ ಬ್ಲೆಸ್ಡ್. ಅದಾದಮೇಲೆ ಸುಮಾರು ಜನ ನಮ್ಮ ಚಾನಲಿಗೆ ಫೋನ್ ಮಾಡಿ, ಕರೆ ಮಾಡಿ ಅಪ್ರಿಷಿಯೇಷನ್ ಕೊಟ್ಟಿದ್ದಿದೆ. ಕಮೆಂಟ್ ಸೆಕ್ಷನ್ಸ್ಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಇನ್ನೂ ಸೀರೀಸ್ ಮಾಡಿ, ಮತ್ತಷ್ಟು ಆಚಾರ್ಯನ ಕರೆಸಿ, ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತಾಡಿ ಅಂತ. ಆ ಕಾರಣಕ್ಕೇ ಇವತ್ತು ಮತ್ತೊಂದು ಪಾಡ್ಕಾಸ್ಟ್ನ ಏರ್ಪಡಿಸಿದ್ದೀವಿ. ಇನ್ಫ್ಯಾಕ್ಟ್ ಇವತ್ತು ಮಾತಾಡಲಿಕ್ಕೆ ಹೊರಟಿರುವಂತಹ ವಿಷಯ ಏನು ಅಂತಂದರೆ ಮಹಾಭಾರತದ ಬಗ್ಗೆ. ಸಮಗ್ರ ಮಹಾಭಾರತದ ಬಗ್ಗೆ ನಾವು ಒಂದು ಪಾಡ್ಕಾಸ್ಟಲ್ಲಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಸಂಗತಿಯನ್ನು ತೆಗೆದುಕೊಳ್ಳೋಣ ಅನ್ನುವಂತಹ ಒಂದು ಆಲೋಚನೆ ಮನಸ್ಸಲ್ಲಿ ಕಾಡ್ತಾ ಇತ್ತು. ಯಾವುದನ್ನು ತೆಗೆದುಕೊಳ್ಬೇಕು, ಯಾವುದರ ಬಗ್ಗೆ ಮಾತಾಡಬೇಕು? ಅನೇಕ ಪರ್ವಗಳಿದೆ, ಅನೇಕ ಘಟನೆಗಳು ಆಗ ಹೋಗಿದೆ ಮಹಾಭಾರತದಲ್ಲಿ, ಬಟ್ ವಿಚ್ ಇಸ್ ಇಂಟ್ರೆಸ್ಟಿಂಗ್ ಒನ್ ಅಂತ ಯೋಚನೆ ಮಾಡಿದಾಗ
ಆ 18 ದಿನಗಳ ಬಗ್ಗೆ ಮಾತನಾಡಿದರೆ ಹೇಗೆ, ಕುರುಕ್ಷೇತ್ರದ ಬಗ್ಗೆ ಮಾತನಾಡಿದರೆ ಹೇಗೆ, ಅಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು, ಕೃಷ್ಣ ಮುಂದೆ ನಿಂತುಕೊಂಡು ಹೆಂಗೆ 18 ದಿನಗಳ ಕಾಲ ಆ ಯುದ್ಧವನ್ನು ಮಾಡಿಸ್ದ, ಕೌರವರು ಏನು ಮಾಡಿದರು, ಪಾಂಡವರು ಏನು ಮಾಡಿದರು, ಯಾರು ಆ 18 ದಿನದ ಕುರುಕ್ಷೇತ್ರದಲ್ಲಿ ನಿಜವಾದ ವೀರರು ಅಂತ ಅನಿಸ್ಕೊಂಡ್ರು ಅನ್ನುವಂತಹ ಅನೇಕ ಕುತೂಹಲಕಾರಿ ಪ್ರಶ್ನೆಗಳು ಅನೇಕರಲ್ಲಿ ಕಾಡ್ತಾ ಇದೆ. ಖಂಡಿತ ಅಂತಹ ಪ್ರಶ್ನೆಗಳಿಗೆ ಇವತ್ತು ಈ ಪಾಡ್ಕಾಸ್ಟ್ ಅಲ್ಲಿ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಖಂಡಿತ ಪ್ರಯತ್ನ ಮಾಡೋಣ. ಹೇಳಿ ಆಚಾರ್ಯ, ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗ್ಲಿಕ್ಕೆ ಕಾರಣ ಏನು? ಮೊಟ್ಟ ಮೊದಲನೇದಾಗಿ ವೆರಿ ಬೇಸಿಕ್ ಕ್ವಶನ್, ಶ್ರೀಕಾರ ಪ್ರಶ್ನೆಗೆ ಅಂತಂದ್ರೆ, ಕುರುಕ್ಷೇತ್ರ ಯುದ್ಧ ಮೊದಲು ಪ್ರಾರಂಭ ಆಗಿದ್ದು ಮಣ್ಣಿನಿಂದಾನೋ ಹೆಣ್ಣಿನಿಂದಾನೋ? ಒಂದರ್ಥದಲ್ಲಿ ಎರಡೂ ಹೌದು. ಓಕೆ. ಯಾಕೆಂದ್ರೆ ಮೊದಲಿಗೆ ಅವರ ಅಧಿಕಾರ ನಡೆಸಿ ಚೆನ್ನಾಗಿ ಜನರಿಂದ ಒಳ್ಳೆಯ ಪ್ರತಿಸ್ಪಂದನೆಯನ್ನು ಪಡೆಯುವ ಹೊತ್ತಿಗೆ ಬೇಕು ಅಂತ ಅವರನ್ನು ವಾರಣಾವತಕ್ಕೆ ಕಳುಹಿಸಿ ಅವರನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ರು. ವನವಾಸ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿ ವಾರಣಾವತದಲ್ಲಿ ಅವರನ್ನು ಅರಗಿನ ಮನೆಯಲ್ಲಿ ಇರಿಸಿ ಕೊಲ್ಲುವ ಪ್ರಯತ್ನ ಮಾಡಿದ್ರು, ಸುಟ್ಟು. ಆದ್ರೆ ಭೀಮಸೇನನ ಒಂದು ತಾಕತ್ತಿನಿಂದ, ಶಕ್ತಿಯಿಂದ, ಒಂದು ಅದ್ಭುತವಾದ ದೂರದೃಷ್ಟಿಯಿಂದ ಅದು ಪರಿಹಾರ ಆಯಿತು. ಅದಕ್ಕೆ ಹಿನ್ನೆಲೆಯಲ್ಲಿ ವಿದುರನು ಇದ್ದಾನೆ. ಅದಾಗಿ ಒಂದು ಘಟನೆ ಮುಗಿದ ಮೇಲೆ ನಂತರದಲ್ಲಿ ಇನ್ನೂ 2-3 ಸರ್ತಿ ನಮಗೆ ಗೊತ್ತಿರೋ ವಿಷಯಗಳು ಒಂದು 2-3 ಸರ್ತಿ ಮಾತ್ರ ಉಲ್ಲೇಖ ಆಗಿದೆ. ಆದರೆ ಒಂದು ಕಡೆ ವಿದುರ ಹೇಳ್ತಾನೆ 100 ಬಾರಿ ಹೀಗೆ ದುರ್ಯೋಧನ ಪಾಂಡವರನ್ನ ಕೊಲ್ಲುವ ಪ್ರಯತ್ನ ಮಾಡಿದ ಅಂತ. ಅದನ್ನ ಕುಂತಿ ಮತ್ತೆ ವಿದುರ ಕಣ್ಣಲ್ಲಿ ಕಣ್ಣಿಟ್ಟು ಪಾಂಡವರನ್ನ ಕಾಯ್ತಿದ್ರು ಅನ್ನುವ ಮಾತಲ್ಲಿ ಬರುತ್ತೆ. ಒಂದು, ಅವನನ್ನ ಗಂಗೆಯಲ್ಲಿ ಒಂದು ಆಳವಾದ ಸುಳಿಯ ಭಾಗಕ್ಕೆ ಕೈಕಾಲು ಕಟ್ಟಿ ಎಸ್ತಿದ್ದು ಭೀಮನನ್ನ. ಇನ್ನೊಂದು ಸರ್ತಿ ಆ ಭೀಮನಿಗೆ ವಿಷದ ಲಡ್ಡುಗೆ ಅವನನ್ನ ಕೊಲ್ಲಬೇಕು ಅಂತ ಪ್ರಯತ್ನಿಸಿದ್ದು. ಆಮೇಲೆ ಮತ್ತೆ ಅವರು ದ್ರುಪದನ ಮನೆಯಲ್ಲಿ ಆ ದ್ರೌಪದಿಯನ್ನ ಗೆದ್ದ ಬಳಿಕ ಅವರು ಏಕಾಗಿಯಾಗಿದ್ದಾರೆ, ಅಂದ್ರೆ 5-6 ಜನ ಬಿಟ್ಟರೆ ಇನ್ಯಾರು ಇಲ್ಲ ಅಂತ ತಿಳಿದು ತಂದೆ ತಾಯಿಗಳಿಗೂ ಹೇಳದೆ, ಭೀಷ್ಮಾದಿಗಳಿಗೂ ಹೇಳದೆ ಒಂದು ದೊಡ್ಡ ಸೈನ್ಯ ಕಳಿಸಿಕೊಳ್ಬೇಕು ಅಂತ ಪ್ರಯತ್ನ ಆಯ್ತು. ಭೀಮನನ್ನ ಕೊಲ್ಲಬೇಕು, ಒಟ್ಟು ಪಾಂಡವರನ್ನ ಸಂಹಾರ ಮಾಡಬೇಕು ಅಂತ. ಆದ್ರೆ ಅದು ಕೂಡ 5 ಜನ ದ್ರುಪದನ ಸಹಾಯದಿಂದಾಗಿ ಅವರು ಹೇಳ ಹೆಸರಿಲ್ಲದಂತೆ ಸೋತು ಹೋದ್ರು. ಇದಾದ ಮೇಲೆ ಅವರು ವಾಪಸ್ಸು ಕೃಷ್ಣನ ಮುತುವರ್ಜಿಯಿಂದ ಭೀಷ್ಮಾಚಾರ್ಯರಿಗೆ ಹೇಳಿದ್ರು, ಧೃತರಾಷ್ಟ್ರನಿಗೆ ಹೇಳಿದ್ರು, ಅವರನ್ನು ಯಾವ ಕಾರಣಕ್ಕೂ ನೀವು ದೂರ ಇಡ್ಲಿಕ್ಕಿಲ್ಲ ಅಂತ. ಹಾಗಾಗಿ ಅನಿವಾರ್ಯವಾಗಿ ಬರಡು ಭೂಮಿಯೊಂದನ್ನ, ಯಾವುದು ಹಿಂದೆ ಒಂದು ರಾಜಧಾನಿ ಆಗಿತ್ತು, ಒಂದು ರಾಜನ ಕಾಲದ ಶಾಪದಿಂದಾಗಿ ಇಂದ್ರಪ್ರಸ್ಥ ಬರಡಾಗಿತ್ತು, ಅದನ್ನೇ ಅವರಿಗೆ ಆಳ್ಲಿಕ್ಕೆ ವ್ಯವಸ್ಥೆಗೆ ಅಂತ ಕೊಟ್ಟು ತಾನು ಕೈ ತೊಳ್ಕೊಂಡ. ಆದರೆ ಪಾಂಡವರ ದೊಡ್ಡತನ, ಸತ್ಯನಿಷ್ಠೆ ಇತ್ಯಾದಿಗಳ ಫಲವಾಗಿ ವಿಶ್ವಕರ್ಮ ಮತ್ತು ಮಯನ ಸಹಕಾರದಿಂದ ಅದೊಂದು ಉತ್ತಮವಾದ ನಗರವಾಗಿ ಪರಿವರ್ತಿತವಾಯಿತು. ಜಗತ್ತು ಅದನ್ನು ಮೆಚ್ಚಿಕೊಂಡಿತು. ಸುಮಾರು 24 ವರ್ಷ ಆ ಇಂದ್ರಪ್ರಸ್ಥದಲ್ಲೂ ರಾಜ್ಯಭಾರ ಮಾಡಿದ್ದು. ಆ ರಾಜಸೂಯ ಯಾಗವನ್ನು ನಡೆಸಿದ ಹೊತ್ತಿಗೆ ದುರ್ಯೋಧನ ಅಲ್ಲಿಗೆ ಬಂದು, ಆದರೆ ಉಳಿದ ಇಡೀ ಜಗತ್ತಿನ ಎಲ್ಲ ವೀರರನ್ನ ಗೆದ್ರೂ ಕೂಡ ಹಸ್ತಿನಾವತಿಯ ಮೇಲೆ ಪಾಂಡವರು ಯುದ್ಧ ಮಾಡಲಿಲ್ಲ. ಯಾಕಂದ್ರೆ ನಮ್ಮವರೇ ಅಂತ, ಅವ್ರು ನಮ್ದೇ ಭಾಗ ಅಂತ. ಕೌರವರು ನಮ್ಮ ಭಾಗದವರು, ದಾಯಾದಿಗಳು. ಹಾಗಾಗಿ ಅವರನ್ನ ಯುದ್ಧಕ್ಕೆ ಕರೆಯದೆ ಅವರನ್ನ ಯಜ್ಞದ ಭಾಗವಾಗಿ ಸೇರಿಸಿಕೊಂಡ್ರು, ರಾಜಸೂಯಾಗದ ಭಾಗವಾಗಿ. ಸ್ವಲ್ಪ ಒಂಥರ ಅನ್ಸುತ್ತೆ ಏನು ಅಂದ್ರೆ, ಈ ಕುರುಕ್ಷೇತ್ರಕ್ಕೆ ಮೂಲ ಕಾರಣ ಕೃಷ್ಣ. ಎಲ್ಲ ವ್ಯವಸ್ಥೆಯನ್ನ ನೋಡ್ಕೊಳ್ಳಿಕ್ಕೆ ಒಬ್ಬೊಬ್ಬರಿಗೆ ಕೊಟ್ಟಿದ್ರು. ಭೀಷ್ಮಾಚಾರ್ಯ ಕೆಲವು ನೋಡ್ಕೊಳ್ತಿದ್ರು, ದ್ರೋಣಾಚಾರ್ಯ ಕೆಲವು ನೋಡ್ಕೊಳ್ತಿದ್ರು, ಅಂದ್ರೆ ಯಜ್ಞದ ರಾಜಸೂಯಾಗದ ವ್ಯವಸ್ಥೆಗೆ ಅಂತ. ಅದರಲ್ಲಿ ಬಂದವರೆಲ್ಲ ಏನ್ ಗಿಫ್ಟ್ ಕೊಟ್ರು ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ದುರ್ಯೋಧನನಿಗೆ ಕೊಟ್ಟಿದ್ರು. ಅದು ಬೇಕು ಅಂತ ಕೃಷ್ಣ ದುರ್ಯೋಧನನ ಕೈ ಕೊಟ್ಟಿದ್ದ, ಕಳ್ಳನ ಕೈ ಕೀಲಿ ಕೈ ಅಂತ. ಹಾಗಾಗಿ ಅವನು ಇಡೀ ತನ್ನ ಜೀವಮಾನದಲ್ಲಿ ತನ್ನ ರಾಜ್ಯದ ಬೊಕ್ಕಸದಲ್ಲಿ ಕಾಣದ ಅಪರೂಪದ ರತ್ನ, ಮಾಣಿಕ್ಯ, ವಜ್ರ, ವೈಢೂರ್ಯ ಸಂಪತ್ತಿನ ಹೊಳೆ, ಅವನಿಗದನ್ನು ಹೇಗೆ ಅದನ್ನು ಸಂಗ್ರಹಿಸಿ ಇಡಬೇಕು ಅಂದ್ರೆ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಒಂದು ಕಣಜ ಇಟ್ಟಿದ್ರು, ಎಷ್ಟು ಹಾಕಿದ್ರು ಅದು ತುಂಬ್ತಿತ್ತು, ಅದು ತುಂಬಿ ತುಳುಕ್ತಿರ್ಲಿಲ್ಲ. ಅಂದ್ರೆ ಅಷ್ಟೂ ಕೂಡ ಕೊಟ್ಟಾದ್ಮೇಲೆ ವಾಪಸ್ಸು ಧರ್ಮರಾಜ ತಾವು ಯಾರ್ಯಾರು ರಾಜರು ಅವನಿಗೆ ಗಿಫ್ಟ್ ಅಂತೇಳಿ ಏನ್ ಕೊಟ್ರು ಅದರ 10 ಪಟ್ಟು ಅವರಿಗೆ ವಾಪಸ್ ಗಿಫ್ಟ್ ಕಳಿಸಿ ರಿಟರ್ನ್ ಗಿಫ್ಟ್ ಕೊಟ್ಟ. ಅವತ್ತೇ ಇತ್ತು ಅದು ರಿಟರ್ನ್ ಗಿಫ್ಟ್. ಅಷ್ಟಾಗಿ ಮತ್ತೆ ಉಳಿದಿತ್ತು. ಅದರ ಜೊತೆಗೆ ಆ ಅರಮನೆಯ ಒಳಗಿನ ವೈಪರೀತ್ಯಗಳನ್ನ ಅವನಿಗೆ ಗುರುತಿಸ್ಲಿಕ್ಕಾಗದೆ, ನೀರಿಲ್ಲದೆ ಇದ್ದಲ್ಲಿ ನೀರಿದೆ ಅನ್ಕೊಂಡ, ಇದ್ದಲ್ಲಿ ನೀರಿಲ್ಲ ಅನ್ಕೊಂಡು ಹೋಗಿ ಬಿದ್ದು ಒದ್ದೆ ಒಟ್ಟು ಮಾಯಾಲೋಕದಲ್ಲಿ ಬಾಗಿಲಿದೆ ಅನ್ಕೊಂಡು ಸೀದ ಒಳಗೆ ಹೋದ್ರೆ ಹಣೆ ಬಡ್ಕೊಂಡ, ಇನ್ನೆಲ್ಲೋ ಬಾಗಿಲು ಇಲ್ಲ ಅನ್ಕೊಂಡು ತಡಿಲಿಕ್ಕೆ ಹೋದ್ರೆ ಬಿದ್ದ. ಹೀಗೆ ಒಂದೊಂದು ಸಂದರ್ಭವೂ ಕೂಡ ಅವನಿಗೆ ಇದರ ನಂತರ ಇನ್ನೊಂದು, ಅಲ್ಲೂ ಕೃಷ್ಣನೇ ಮೂಲ, ಆದ್ರೆ ದುರ್ಯೋಧನನ ಮನಸ್ಸಿನಲ್ಲಿ ನಾಟಿದ್ ಯಾವುದು ಅಂದ್ರೆ, ಬಿದ್ದ ತಕ್ಷಣ ಧರ್ಮರಾಜ ಅವನು ಧರ್ಮನಿಷ್ಠ,
ಯಾರು ನಗಬೇಡಿ, ಯಾರು ಮಾತಾಡ್ಬೇಡಿ, ಯಾರು ಮಾಡಬೇಡಿ ಅಂತ ತಕ್ಷಣ ಅವನಿಗೆ ಬಟ್ಟೆ ಬರೆ ವ್ಯವಸ್ಥೆ ಮಾಡಿ ಒರೆಸಿ ಅವನಿಗೆ ಹೊಸ ಬಟ್ಟೆ ಕೊಟ್ಟು ಕೂಡಿಸಿದ್ರೆ ಅವನಿಗೆ ಸಿಟ್ಟು ಬಂತು. ಅಂದ್ರೆ ದುರ್ಯೋಧನ ಬಿದ್ದಾಗ ಬೇರೆಯವ್ರ ನಕ್ರೆ ಧರ್ಮರಾಯ ತಡೆದ. ಹಾ, ಅಪಮಾನ ಆಗುತ್ತೆ ದುರ್ಯೋಧನಿಗೆ, ಹಂಗೆಲ್ಲ ನಗಬಾರ್ದು ಅಂತ. ಗೆಸ್ಟ್ ಆಗಿ ಬಂದವರನ್ನ ನಾವು ಹಾಗೆ ಅವಮಾನ ಮಾಡಬಾರ್ದು ಅಂತ ಎಲ್ಲರೂ ತಡ್ಕೊಂಡು ಕೂತಿದ್ರು. ಅದು ತಡೆದಾಗಂತೂ ಕಷ್ಟ ಬೇರೆ, ಅದು ಬೇರೆ ನಗು. ಆಗ ಕೃಷ್ಣ ಏನ್ ಮಾಡಿದ ಅಂದ್ರೆ ಬೇಕು ಅಂತ ಭೀಮನಿಗೆ ಒಂದ್ ಕಣ್ಸನ್ನೆ ಹಾಕದ, ನಕ್ಬಿಡು ಅಂತ. ಅವನು ಜೋರಾಗಿ ನಕ್ಕ. ಶಬಾಷ್. ನಕ್ರೆ ಮೇಲ್ಭಾಗದಲ್ಲಿ ಪ್ರಾಸಾದದಲ್ಲಿ ಇದ್ದಂತಹ ಉಪ್ಪರಿಗೆಯಲ್ಲಿದ್ದಂತಹ ದ್ರೌಪದಿ ಮತ್ತು ಅವನ ಸಖಿಯರು ಎಲ್ಲರೂ ಸೇರಿ ಜೋರಾಗಿ ತಡಿಲಿಕ್ಕಾಗದೆ ನಗ್ಲಿಕ್ಕೆ ಶುರು ಮಾಡಿದ್ರು. ಇದು ದುರ್ಯೋಧನನಿಗೆ ಒಳಗಿನಿಂದ ಒಂದು ಹೆಣ್ಣು ತನ್ನ ಬೀಳುವಿಕೆಯನ್ನ ಆಸ್ವಾದಿಸಿ ಅವಮಾನಿಸಿದ್ದು, ನಕ್ಕಿದ್ದು ಅವನ ತಲೆಯೊಳಗೆ ಗಾಢವಾಗಿ ಕೂತಿತು. ಅಲ್ಲಿಂದ ಹಾಗೆ ಎದ್ದು ಹೊರಟು ಹೋದ. ಯಾರನ್ನು ಕೇಳಲಿಲ್ಲ, ಹೇಳಲಿಲ್ಲ, ರಥ ಏನೂ ಕಾಯಲಿಲ್ಲ, ಸೀದಾ ಹಾಗೆ ನಡ್ಕೊಂಡು ಕಾಡಿನ ಮಧ್ಯಕ್ಕೆ ಹೋದ. ಹೋಗಿ ಯಾರಿಗೂ ಸಿಗ್ಲೂ ಇಲ್ಲ. ಅವತ್ತು ರಾತ್ರಿ ಅಲ್ಲೇ ಕಾಡಿನ ಮಧ್ಯದಲ್ಲಿ ಮಲಗಿದ್ದಾನೆ. 10 ಕೋಟಿ ರಾಕ್ಷಸರು ಅವನಿಗೆ ರಾತ್ರಿಯ ಹೊತ್ತು ಎದುರುಗಡೆ ಕಾಣಿಸಿದ್ದಾರೆ. ಕಾಣಿಸಿ ಅವನು ಪ್ರಾಯೋಪವೇಶಕ್ಕೆ ಕೊಡ್ತೇನೆ, ನಾನು ಇಂಥ ನಾಲಾಯಕ್ಕು, ನನಗೆ ಇಂಥ ಸಂಪತ್ತಿಲ್ಲ, ಅಧಿಕಾರ ಇಲ್ಲ, ಅಂದ್ರೆ ಜನರ ಬೆಂಬಲ ಇಲ್ಲ, ಇಂಥವ್ನು ನಾನು ಯಾಕೆ ಬದುಕಿರ್ಬೇಕು ಅಂತ ಅವನ ಒಳಗೊಂದು ತುಂಬಾ ದುಃಖ ಕಾಡಿತು, ಕೊರಗು ಕಾಡುತ್ತಿತ್ತು. ಅದಕ್ಕೆ ಅವನು ಹಾಗೆ ಪ್ರಾಯೋಪವೇಶಕ್ಕೆ ಕೂತಾಗ ರಾಕ್ಷಸರು ಹೇಳಿದ್ರು, ನೀನು ಯೋಚನೆ ಮಾಡಬೇಡ, ನಮಗೂ ಕೂಡ ಪಾಂಡವರನ್ನು ಕಂಡ್ರೆ ತುಂಬಾ ಕೋಪ ಇದೆ. ಯಾಕಂದ್ರೆ ಭೀಮಸೇನ ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಿಂದೆ ದ್ರುಪದನ ಆಶ್ರಮಕ್ಕೆ ಹೋಗುವ ಮುಂಚೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸುಮಾರು 1/2 ತ್ರಿಕೋಟಿ, ಸುಮಾರು 3.5 ಕೋಟಿ ಸಂಖ್ಯೆಯ ರಾಕ್ಷಸರನ್ನ ಅಲ್ಲಲ್ಲಿ ಅಂದ್ರೆ ಈ ತೀರ್ಥಕ್ಷೇತ್ರಗಳಲ್ಲಿ ಉಪದ್ರ ಕೊಡುವವರು ಅವರನ್ನೆಲ್ಲ ಸಂಹಾರ ಮಾಡಿದ್ದ. ಅವರೆಲ್ಲ ಸಿಟ್ಟಿನಿಂದ ದುರ್ಯೋಧನನ ಬಳಿಗೆ ಬಂದು, ನಮಗೆ ಅವನ ಮೇಲೆ ಕೋಪ ಇದೆ, ಕೃಷ್ಣನ ಮೇಲೆ, ಭೀಮನ ಮೇಲೆ, ದ್ರೌಪದಿ ಮೇಲೆ, ನಾವು ಸೇಡು ತೀರಿಸ್ಕೊಳ್ಳಿಕ್ಕೆ ನಿನಗೆ ಎಲ್ಲಾ ರೀತಿಯಿಂದ ನಮ್ಮ ಸಹಕಾರ ಇದೆ, ನಮ್ಮ ಮಾಯಾ ವಿದ್ಯೆಗಳಿಂದ ನಿನಗೆ ಬೇಕಾದಷ್ಟು ಶಕ್ತಿ ಕೊಡುತ್ತೇವೆ ಅಂತ ಧೈರ್ಯ ತುಂಬಿದ್ರು. ಅಷ್ಟೊತ್ತಿಗೆ ಶಕುನಿ, ದುಶ್ಯಾಸನ ಮತ್ತೆ ಕರ್ಣ 3 ಜನ ಓಡಿ ಬಂದು ಅವರು ಕೂಡ ಇದೇ ರೀತಿ ಸಮಾಧಾನ ಮಾಡಿದ್ರು. ಆಗ ಶಕುನಿ ಹೇಳಿದ, ಯುದ್ಧ ಮಾಡಬೇಕು ಅಂತ ಮೊದಲು ಯೋಚನೆ ಬಂತು, ಆದ್ರೆ ಕನಸಿನಲ್ಲೂ ನಾವು ಗೆಲ್ಲಿಕ್ ಸಾಧ್ಯ ಇಲ್ಲ. ಆದ್ರಿಂದ ಏನ್ ಮಾಡುದು ಅಂತ ಅದು ಅವನಿಗೆ ಪುನಃ ಕೊರತೆ ಯಾಕೆಂದ್ರೆ ಭೀಮನ ತಾಕತ್ತನ್ನ ಅವ್ನು ನೋಡ್ಬಿಟ್ಟಿದ್ದಾನೆ. ಅಂದ್ರೆ ಭೀಮನ ತಾಕತ್ತು ಅನ್ನೋ ಕಾರಣಕ್ಕೆ ಗೆಲ್ಲಕ್ ಸಾಧ್ಯ ಇಲ್ಲ ಅಂತ ಶಕುನಿ ಹೇಳಿದ್ದ, ಅಥವಾ ಪಾಂಡವರ ಕಡೆ ಕೃಷ್ಣ ಇದ್ದಾನೆ ಅನ್ನೋ? ಪಾಂಡವರ ಕಡೆ ಕೃಷ್ಣ ಇದ್ದಾನೆ ಅನ್ನೋದು ಒಂದು ಸತ್ಯ. ಅಷ್ಟೊತ್ತಿಗಾಗ್ಲೇ ಕೃಷ್ಣ ಸರ್ವೋತ್ತಮ ಅಂತ ಗೊತ್ತಾಗಿತ್ತ. ಅದು ಒಂದು ರೀತಿಯಲ್ಲಿ ಜನರ ಬಾಯಲ್ಲಿತ್ತು, ಅವರಿಗೆ ಗೊತ್ತಾಗ್ಲಿಕ್ಕೆ ಅವ್ರು ಯಾವತ್ತೂ ಒಪ್ಪಲೇ ಇಲ್ಲ. ಶಕುನಿ ಆಗ್ಲಿ, ದುರ್ಯೋಧನ ಆಗ್ಲಿ, ಕರ್ಣ ಆಗ್ಲಿ, ಅಥವಾ ದುಶ್ಯಾಸನ ಆಗ್ಲಿ, ಯಾವತ್ತೂ ಕೂಡ ಕೃಷ್ಣನನ್ನ ಸರ್ವೋತ್ತಮ ಅಂತ ಒಪ್ಪಲಿಲ್ಲ. ಅವನೇನು 2-3 ಪ್ರಸಂಗ ಅಂತದ್ದು ಅನುಭವಕ್ಕೆ ಬರುವಾಗ್ಲೂ ಏನೋ ಮ್ಯಾಜಿಕ್ ಮಾಡಿ ನಮ್ಮನ್ನೆಲ್ಲ ಹೆದರಿಸ್ತಾರೆ. ಈ ಪ್ರಥಮ ಪೂಜೆ ಇನ್ಸಿಡೆಂಟ್ ಆಗೋಗ್ಬಿಟ್ಟಿತ್ತ? ಆಗೋಗಿದೆ. ಆಗೋಗಿದ್ದ ಕಾರಣದಲ್ಲಿ ನಿಜವಾಗಿ ಅವನಿಗೆ ಎಚ್ಚರ ಆಗ್ಬೇಕಿತ್ತು. ಶಿಶುಪಾಲನ ಉದ್ದೇಶದಿಂದ ಭೀಷ್ಮಾಚಾರ್ಯರು ಇಡೀ ಸಭೆಗೆ ಕೃಷ್ಣನ ಮಾಹಾತ್ಮ್ಯವನ್ನ, ಅವನ ಬಾಲ್ಯದಿಂದ ಅಲ್ಲಿಯ ತನಕ ಆದ ಎಲ್ಲ ಘಟನೆಗಳನ್ನು ಎಚ್ಚರಿಸಿ ತೋರಿಸಿದ್ದಾನೆ. ಆದ್ರೆ ದುರ್ಯೋಧನನಿಗೆ ಅದು ಲೆಕ್ಕಕ್ಕೆ ಬರ್ಲಿಲ್ಲ. ಆದ್ರೂ ದುರ್ಯೋಧನ ಯಾಕೆ ಕ್ವಶನ್ ಮಾಡ್ಲಿಲ್ಲ ಆಗ ಏನು ಅಂತ? ನೀನ್ ಕೃಷ್ಣ ಸರ್ವೋತ್ತಮ, ಶಿಶುಪಾಲ ಮಾಡ್ದ, ದುರ್ಯೋಧನ ಯಾಕೆ ಮಾಡ್ಲಿಲ್ಲ ಅಂತ? ಯಾಕೆ ಮಾಡ್ಲಿಲ್ಲ ಅಂದ್ರೆ ಅವನದ್ದೇ ಕುಟುಂಬದ ಭಾಗ, ಅವರಿಗೆ ಗೆಸ್ಟ್ ಆಗಿ ಬಂದವರು, ಮನೆಯದ್ದೇ ಯಜ್ಞದಲ್ಲಿ ನಾನು ಹೇಗೆ ವಿರೋಧ ಮಾಡ್ಲಿ? ಆದ್ರೆ ಅದೊಂದು ಕನ್ಸರ್ನ್ ಇತ್ತು ಅಂದ್ರೆ ಅವಮಾನ ಆಗುತ್ತೆ ಸಾರ್ವಜನಿಕವಾಗಿ. ನಾನೇ ನಮ್ಮವರನ್ನ ವಿರೋಧಿಸ್ತೇನೆ ಅಂತ ನನಗೆ ಕೆಟ್ಟ ಹೆಸರು ಬರುತ್ತೆ. ಯಾಕೆಂದ್ರೆ ಜನರ ಒಳ್ಳೆ ಯೋಚನೆಗಳಲ್ಲೂ ಕೆಲವೊಮ್ಮೆ ಸ್ವಾರ್ಥ ಇರುತ್ತೆ. ಆದ್ರೆ ಶಿಶುಪಾಲ ಒಂದು ಮಾತು ಹೇಳ್ತಾನೆ, ಯಾರಿಲ್ವಾ ನಿಮ್ಗೆ, ದುರ್ಯೋಧನ ಇರ್ಲಿಲ್ವಾ ಅಂತ ಹೇಳುವಾಗ ಅವನು ಭಾರಿ ಉಮೇದಿನಿಂದ ಎದೆ ಉಬ್ಬಿಸಿ ನಿಲ್ತಾನೆ. ಅಂದ್ರೆ ನನ್ಗೂ ಅಗ್ರ ಪೂಜೆ ಕೊಡ್ಬೇಕಿತ್ತು, ಯಾಕೆ ಕೊಡ್ಲಿಲ್ಲ ಅನ್ನುವ ಒಂದು ದಿಮಾಕ್ ಅವನಲ್ಲಿ ಇತ್ತು. ಆದ್ರೆ ಬಾಯಿ ಬಿಟ್ಟು ಅದನ್ನ ಕೇಳುವಷ್ಟು ಅವನಿಗೆ ಯೋಚನೆ ಬರ್ಲಿಲ್ಲ ಆಗ, ಅಥವಾ ಯೋಗ್ಯತೆ ಇರ್ಲಿಲ್ಲ ಅನ್ನೋದಕ್ಕಿಂತ ಭಯ ಆಯ್ತು. ಯಾರಾದ್ರೂ ನಿನಗೇನು ಅರ್ಹತೆ ಇದೆ ಅಂತ ಹೇಳ್ತಿ ಅಂತ ಅಂದುಬಿಟ್ರೆ ಸಭೆಯಲ್ಲೇ ಮರ್ಯಾದೆ ಮೂರ್ಖಾಸಾಗುತ್ತೆ. ಹಾಗಾಗಿ ಅವನು ಏನು ಅಲ್ಲಿ ಮಾತಾಡ್ಲಿಲ್ಲ. ಆದ್ರೆ ಸಂಪತ್ತನ್ನು ಹೇಗಾದ್ರೂ ಲಪಟಾಯಿಸ್ಲೇಬೇಕು ಅನ್ನೋದು ಅವನ ತಲೆಯಲ್ಲಿ ಗಾಢವಾಗಿ ಕೂತಿತ್ತು. ಶಕುನಿ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಬೆಳೆಸಿ ಒಂದು ಹೆಮ್ಮರವಾಗಿಸಿ ದ್ವೇಷವನ್ನ ಹೀಗೆ ಬೆಳೆಸಿದ ಅಂದ್ರೆ, ಪಾಂಡವರ ಕೈಯಿಂದ ಅಧಿಕಾರವನ್ನ ನಿನ್ನ ಕೈಗೆ ಅಷ್ಟು ಸಂಪತ್ತಿನ ಸಹಿತ ಒದಗಿಸುವುದು ನನ್ನ ಕೆಲಸ, ಈ ಯುದ್ಧನೇ ಮಾಡಬೇಡ, ನಿನಗೆ ಯುದ್ಧವೇ ಇಲ್ಲ, ಯುದ್ಧ ಇಲ್ಲದೆ ಗೆಲ್ಲಿಕ್ಕಾಗುತ್ತೆ. ಅದು ಹೇಗೆ? ನೀನು ಹೋಗೋಣ ಫಸ್ಟ್, ಅಲ್ಲಿ ನಾವು ರಾಜ್ಯದಲ್ಲಿ ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ, ಆಮೇಲೆ ಮಾತಾಡೋಣ. ಸರಿ, ಅಲ್ಲಿ ಹೋದ್ಮೇಲೆ ಮತ್ತೆ ಮೀಟಿಂಗ್ ಆಯ್ತು. ಮೀಟಿಂಗ್ ಆದಾಗ ದ್ಯೂತಕ್ಕೆ ಕರೆದ್ರೆ ಅವನು ಯುಧಿಷ್ಠಿರ ಧರ್ಮರಾಯ ಬರುವುದಿಲ್ಲ ಅಂತ ಹೇಳಲ್ಲ. ಕಾರಣ ಏನು ಅಂದ್ರೆ, ಆ ಯುದ್ಧದ ಶಿಶುಪಾಲನ ಸಾವಿನ ಸಂಗತಿಯ ಹೊತ್ತಿಗೆ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ಇದು ಮುಂದೆ ನಡೆಯುವ ಮಹಾರಣರಂಗಕ್ಕೆ ನಾಂದಿ, ಇದು ಶ್ರೀಕಾರ. ಹೊಡೆದದ್ದು ಇನ್ನು ಲಕ್ಷೋಪಲಕ್ಷ ಜನ ಸಾಯಲಿಕ್ಕೆ ಇದು ಪೂರ್ವ ಸಿದ್ಧತೆ ಅಂತ ಹೇಳ್ತಾರೆ. ಆಗ ಅವನಿಗೆ ಕೈ
ಹಿಸಿಕೊಂಡು ಕಸಿವಿಸಿಯಿಂದ ಹಾಗಿದ್ರೆ ಇನ್ನು ವಿರೋಧ ಆದರೆ ತಾನೇ ಸಾವು ನೋವು ಯುದ್ಧ ಕಲಹ, ನಾನು ದೊಡ್ಡವ್ರ ಮಾತು ವಿರೋಧಿಸಲ್ಲ ಅಂತ ಯುಧಿಷ್ಠಿರ ಪ್ರತಿಜ್ಞೆ ಮಾಡಿದ. ದೊಡ್ಡವರನ್ನ ವಿರೋಧಿಸಿದ್ರೆ ತಾನೇ ಪರಸ್ಪರ ಜಗಳ ಆಗುದು. ದೊಡ್ಡವ್ರು ಏನ್ ಹೇಳ್ತಾರೋ ಅದನ್ನು ನಾನು ಬಾಯಿ ಮುಚ್ಕೊಂಡು ಅನುಸರಿಸ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡಿದ. ಇದು ಲಾಭವೇ ಆಯ್ತು ದುರ್ಯೋಧನನಿಗೆ. ಅವನು ಧೃತರಾಷ್ಟ್ರನ ಬಳಿ ಬಂದು ಬೇಗ ಅವರನ್ನ ಒಂದು ಸೌಹಾರ್ದ ಪಂದ್ಯಕ್ಕಾಗಿ ದ್ಯೂತಕ್ಕೆ ಕರೀರಿಯಿಂದ. ಮೊದಲಿಗೆ ಈ ಹಿನ್ನೆಲೆ ಏನೂ ಹೇಳಲಿಲ್ಲ. ರಾಜರು ಅಂದ್ಮೇಲೆ ಅದು ಅವನಿಗೊಂಚೂರು ಹಠ. ಯುಧಿಷ್ಠಿರನಿಗೆ ದ್ಯೂತ ಆಡ್ಬೇಕು ಅಂತ, ಆಡ್ಲಿಕ್ಕೆ ಬರದೇ ಇದ್ರು ಆಟದಲ್ಲೂ ಒಂದು ರುಚಿ, ಮಜಾ, ಟೈಮ್ ಪಾಸ್ ಆಗುತ್ತೆ ಅಂತ. ವಿದುರನಿಗೆ ಗೊತ್ತಾಯ್ತು ಇದರಲ್ಲಿ ಹಿಂದೆ ಏನೋ ಮಸಲತ್ತಿದೆ ಅಂತ. ಆದ್ರೆ ಎಷ್ಟೋ ಸಲ ಹೇಳಿದ, ಆದ್ರೆ ಮಗ ಹಠ ಮಾಡ್ತಾ ಕೂತ. ನಂಗೆ ಗೊತ್ತಿಲ್ಲ, ನೀನು ಕರೆಸಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಇಲ್ಲೇ ಪ್ರಾಯೋಪವೇಶಕ್ಕೆ ಕೊಡ್ತೇನೆ ಅಂತ ಕೂತ. ಸರಿ, ಮಗ ಏನ್ ಬರೀ ಆಟ ಕೇಳ್ತಾನೆ, ಆಯ್ತು ಅಂತ ಕರೆಸ್ಲಿಕ್ಕೆ ಹೇಳಿದ್ರು. ದೊಡ್ಡವ್ರು ಹೇಳಿದಾರಲ್ಲ, ಆಯ್ತು ಅಂತ ಹೇಳಿ ಬಂದ್ರು. ದೊಡ್ಡಪ್ಪ ಹೇಳಿದ್ದಕ್ಕೆ ಬಂದ್ರು. ಬಂದಲ್ಲಿ ಸರ್ವವನ್ನು ಕಳ್ಕೊಂಡ್ರು. ಅವನು ಹೇಳಿದ ಹಾಗೆ ಅವನಿಗೆ ಆಟದ ಛಾತಿ ಇತ್ತು, ಆದ್ರಿಂದ ಅವನು ಹೇಳಿದ ಹಾಗೆ ಸಂಖ್ಯೆಗಳು ಬೀಳ್ತಾ ಇದ್ದು. ಸೋತ ಕೊನೆಗೆ ದ್ರೌಪದಿಯನ್ನೂ ಪಣಕ್ಕಿಡಬೇಕಾದ ಪ್ರಸಂಗ. ಶಕುನಿ ಆಡಿ ದುರ್ಯೋಧನನ ಪರವಾಗಿ ಆಡಿದ್ದು. ನಿಜವಾಗಿ ಇದು ಆಟದ ಕ್ರಮ ಅಲ್ಲ. ಯಾರು ಆಡ್ತಾನೋ ಅವನೇ ಸಂಪತ್ತಿಡ್ಬೇಕು. ಆ ರೂಲ್ಸ್ ಗೊತ್ತಿರ್ಲಿಲ್ವಾ ಪಾಂಡವರಿಗೆ? ಆದ್ರೆ ಅದೇನು ಅಂದ್ರೆ ಆರಂಭದಲ್ಲಿ ಸುಮ್ನೆ ಸಮಾಷೆಗೆ ಆಡಿದ್ದು ಅಂತ ಶುರುವಾಗಿದ್ದಲ್ಲ, ಹಾಗಾಗಿ ಅದನ್ನು ಸೀರಿಯಸ್ ಆಗಿ ನಿಯಮವನ್ನ ಪಾಲಿಸ್ಲಿಲ್ಲ. ಅದ್ರದ್ದು ಹೋಗ್ತಾ ಈ ಆಟದ ಸ್ವರೂಪ ಹೇಗೆ ಅಂದ್ರೆ, ಒಂಚೂರು ಒಳಗೆ ಹೋದ್ರೆ ಈ ರಮ್ಮಿ ಗಿಮ್ಮಿ ಇಂಥದ್ದೆಲ್ಲ ಇದೆಯಲ್ಲ, ಇದು ಅದೇ ಅಣ್ಣ ತಮ್ಮ ಎಲ್ಲ ಅಷ್ಟೇ. ತಕ್ಷಣವೇ ಒಂದ್ಸರ್ತಿ ಬಂದ್ಬಿಡುತ್ತೆ, ರುಚಿ ಹತ್ಬಿಟ್ರೆ ಬಂದ್ಬಿಡುತ್ತೆ. ಇದನ್ನ ಡಬಲ್ 3 ಪಟ್ಟು 10 ಪಟ್ಟು 100 ಪಟ್ಟು ಮಾಡ್ಬೇಕು ಅಂತ ಪೂರ್ತಿ ಅದರಲ್ಲಿ ಹುದುಕಿಸುವಂತ ಒಂದು ಹುಚ್ಚು ಬೆಳೆಯುತ್ತೆ. ಬೆಳೆದ ಮೇಲೆ ಸರ್ವವನ್ನು ಕಳ್ಕೊಳ್ಳುವುದಕ್ಕೆ ಬೇಕು ಅಂತಾನೆ. ಅದು ಏನು ಅಂದ್ರೆ ಕೆಡ್ಡ ತೋಡುವುದೇ ಅವರಿಗೆ ಲಾಭ ಆಗ್ಲಿ ಅಂತ ಮೊದಲು. ಹಾಗೆ ಶಕುನಿ ಎಲ್ಲವನ್ನೂ ಸ್ವೀಕರಿಸಿ ಕೊನೆಗೆ ಅವನ ತಂದೆಯ ಮೂಳೆಯಿಂದ ಮಾಡಿ. ಇದೊಂದು ಕಥೆ ಇದೆ, ಆದ್ರೆ ಮಹಾಭಾರತದಲ್ಲಿ ಹಾಗಿಲ್ಲ. ಅವನು ನನಗೆ ರೀಸೆಂಟ್ ಆಗಿ ಒಬ್ರು ನಾಸ್ತಿಕ್ ಪ್ರಶ್ನೆ ಮಾಡಿದ್ರು ಆಚಾರ್ಯ, ಈ ಶಕುನಿ ಆತನ ತಂದೆಯ ಮೂಳೆಯಿಂದ ಮಾಡಿದಂತಹ ದಾಳಗಳದು ಶಕುನಿ ಹೇಳಿದ ನಂಬರ್ ಬೀಳ್ತಾ ಇತ್ತು ಅಂತ ಅದರಲ್ಲಿದೆ. ಅಂದ್ರೆ ತಂದೆಯ ಮೂಳೆಯಿಂದ ಮಾಡಿರುವುದು. ನಮ್ಮಲ್ಲಿ ಕಶೇರುಕ ಅಂತ ಒಂದು ಮಾತು. ಈ ಸಪೋಸ್ ಇಲಿ ಏನಾದರೂ ಹೊಡೆದು ನಾವು ಆ ಇಲಿಯನ್ನು ಎತ್ತಿ ಹಾಕಿದ್ರೆ ಮತ್ತೆ ಸ್ನಾನ ಮಾಡಿ ಜನಿವಾರ ತೆಗಿಬೇಕು ಅಂತ. ಯಾಕೆಂದ್ರೆ ಯಾವ ಪ್ರಾಣಿಗೆ ಬೆನ್ನ ಮೂಳೆ ಇರುತ್ತೋ ಆ ಪ್ರಾಣಿ ಸತ್ತಿರೋದನ್ನ ಮುಟ್ಟಿಸ್ಕೊಂಡ್ರೆ ಅದು ಮೈಲಿಗೆ ಅಂತಾನೆ ಲೆಕ್ಕ. ಈ ಧರ್ಮರಾಜರಿಂದ ಹಿಡಿದು ಭೀಮಸೇನ್ ದೇವರು, ಅರ್ಜುನ, ಇವರೆಲ್ಲ ಆ ಮೂಳೆ ಜೊತೆ ಹೆಂಗ ಆಟ ಆಡಿದ್ರು ಅಂತ. ಅದೇ ಈ ಕಥೆ. ನೀವು ಈಗ ಅಪ್ಪನ ಮೂಳೆ ಅಂತ ಹೇಳಿದ್ರಿ, ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಅವ್ರು 100 ಜನ ಇದ್ರು, ಒಬ್ಬನ ಕೊಂದು ಎಲ್ಲರನ್ನು ಕೊಂದು ಕೊನೆಗೆ ಅವನು ಒಬ್ಬನನ್ನೇ ಉಳಿಸ್ತಾರೆ. ಅವನಿಗೆ ದುರ್ಯೋಧನ ಶಕುನಿ ಒಬ್ಬನನ್ನ ಉಳಿಸ್ಕೊತಾನೆ. ಅಂದ್ರೆ 100 ಜನಕ್ಕೆ ಒಟ್ಟಿಗೆ ಜೈಲಲ್ಲಿ ಹಾಕಿ ಒಬ್ರಿಗೆ ಆಹಾರ ಕೊಡ್ತಿರ್ತಾರೆ. ಇದೆಲ್ಲ ಕಥೆ ಇಲ್ಲ ಅಲ್ಲಿ. ಅವನು ಒಬ್ಬ ಉಳ್ಕೊಂಡು ಕೊನೆಗೆ ಆ ತಮ್ಮಂದ್ರ ನೆನಪಿಗೋಸ್ಕರ ಅವರ ಮೂಳೆಯನ್ನು ಇಟ್ಟುಕೊಂಡು ಈ ಆಟಕ್ಕೋಸ್ಕರ ಅದನ್ನು ಬಳಸಿಕೊಂಡ ಅಂತಿದೆ. ವಸ್ತುತಃ ಅವನು ಒಬ್ಬನೇ ಬಂದದ್ದು. ಗಾಂಧಾರಿಯ ಜೊತೆಗೆ ಬಂದವನು ವಾಪಸ್ ಹೋಗ್ಬೇಕಿತ್ತು. ಅವರು ಕೂಡ ಇವನು ವೇಸ್ಟೇಜ್ ಅಂತೇಳಿ ಎಸ್ತಿದ್ದು ಹೊರಗಡೆ. ದುರ್ಯೋಧನಾದಿಗಳಲ್ಲ, ಕೇಕೆಯ ದೇಶದಿಂದ ಗಾಂಧಾರಿಯನ್ನು ಕಳುಹಿಸುವಾಗ ಇವನು ನಾಲಾಯಕು ಅಲ್ಲಿ ಉಪದ್ರ ಮಾಡುವವನು ಅಂತಾನೆ ಹೇಳಿ ಅವ್ರ ಅಪ್ಪ ಎಲ್ಲ ಇದ್ರಲ್ಲಿ. ಈ ಅಪ್ಪನ ಮೂಳೆ ಇಲ್ಲಿ ಹೇಗ್ ಬರುತ್ತೆ? ಅಪ್ಪನ ಮೂಳೆ ಬರ್ಬೇಕು ಅಂದ್ರೆ ಅಪ್ಪ ಸಾಯ್ಬೇಕು. ಅಪ್ಪ ಅಲ್ಲಿ ಇದ್ದಾನೆ. ಅಪ್ಪ ಇದ್ದು ಗಾಂಧಾರಿಯನ್ನ ಈ ವಿದುರ ಮತ್ತೆ ಭೀಷ್ಮಾದಿಗಳು ಮಾತನಾಡಿಸಿ ಧೃತರಾಷ್ಟ್ರನಿಗೆ ಅವನ ಗಾಂಧಾರಿಯನ್ನ ತಂದಿದ್ದು. ಮತ್ತೆ ಅವನ 5-10 ಜನ ತಂಗಿಯರು ಕೂಡ ಮತ್ತೆ ಬರ್ತಾರೆ ವಾಪಸ್ಸು ಹಸ್ತಿನಾವತಿಗೆ. ಆಗ ಬಂದದ್ದು ಅವನೊಬ್ಬನೇ. ಅವನು ಬಂದದ್ದು ಮದುವೆಗೆ, ವಾಪಸ್ ಹೋಗ್ಬೇಕಿತ್ತು. ಅಲ್ಲಿ ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ನೀನು ಅಲ್ಲೇ ಇರು ಅಂತ. ಅದಕ್ಕೆ ಸಾಲ ಅಂತ ಬೈಯುದು, ಅದು ಶ್ಯಾಲ ಅಂತ. ಅವನು ಇಲ್ಲಿ ಬಂದವನು ವಾಪಸ್ ಹೋಗಲ್ಲ ಅನ್ನೋ ಅರ್ಥದಲ್ಲಿ ಅವನ ಹೆಸರೇ ಒಂದು ಬೈಗುಳಾಗಿ ಉಳಿದಿದೆ ಈಗ. ಪುಕ್ಕಟೆ ಅಂತ. ತಿನ್ನುದು, ಉಣ್ಣುದು, ಮಲಗುದು ಅಷ್ಟೇ ಕೆಲಸ. ಆ ಹಿನ್ನೆಲೆ ಈ ಕಥೆಗೆ ಏನೂ ಅವನಿಗೆ ವಸ್ತುತ ಅವನು ಯಾರು ಅಂತ ಹೇಳುವಾಗ ಭಾರತವೇ ಮೊದಲು ಅಂಶಾವತರಣ ಪರ್ವದಲ್ಲಿ ಅವನು ದ್ವಾಪರ ಅನ್ನುವ ಯುಗದ ಒಬ್ಬ ಅಭಿಮಾನಿ ರಾಕ್ಷಸ. ಅವನು ಶಕುನಿ ದ್ವಾಪರ ಅಂತ ಅವನ ಹೆಸರು ಕೂಡ. ಅವನಿಗೆ ಈ ದ್ವಾಪರದಲ್ಲಿ ತನ್ನ ಹಿಡಿತ ಸಾಧಿಸಬೇಕು ಅನ್ನೋ ದೃಷ್ಟಿಯಿಂದ ಕಲಿಯನ್ನು ಕೂಡ ಜೊತೆಗೆ ಇಟ್ಕೊಂಡು, ದುರ್ಯೋಧನ ಕಲಿ ಅವರಿಬ್ರು ಸೇರಿ ಇಡೀ ಈ ಒಳ್ಳೇದು ಅಂತ ಎಲ್ಲಿದೆ ಅದು ಇವ್ರು ಅವರು ಅಂತಲ್ಲ, ಎಲ್ಲಿ ಒಳ್ಳೇದಿದೆ ಅದನ್ನು ಹಾಳು ಮಾಡೋದು ಅವ್ರ ಸ್ವಭಾವ. ಹಾಗಾಗಿ ಶಕುನಿ ಇಡೀ ಪಾಂಡವರ ಸೊತ್ತನ್ನು ಅಪಹರಿಸಿ ಕೊನೆಗೆ ಅವಮಾನ ಆಗಬೇಕು ಅಂತ ಹೇಳಿ ಅವಳನ್ನ ಏಕವಸ್ತ್ರಳಾಗಿರ್ತಾಳೆ. ಅವಳು 3 ದಿವಸದ ರಜೆಯಲ್ಲಿ, ತಿಂಗಳ ರಜೆಯಲ್ಲಿ ಬರುವ ಹಾಗಿಲ್ಲ ಅಂತ ಹೇಳಿ ಕಳುಹಿಸ್ತಾಳೆ ಒಬ್ಬ ಪ್ರಾತಿವೇಶ್ಯನನ್ನ. ಆದರೆ ಆಗ ದುಶ್ಯಾಸನೇ ಹೋಗಿ ಕರ್ಣ ಆ ರೀತಿ ಆದೇಶ ಮಾಡ್ತಾನೆ, ಕರ್ಕೊಂಡು ಬನ್ನಿ, ಅವಳು ದಾಸಿಯಿಂದಲೇ ನಾವು ಹೇಳ್ದಾಗಿರ್ಬೇಕು ಅಂತ.
ಕೊನೆಗೆ ದುಶ್ಯಾಸನ ಹೋಗಿ ಮುಡಿ ಹಿಡ್ಕೊಂಡು ಅವಳನ್ನ ದರ ಅಂತ ಹೇಳ್ಕೊಂಡು ಬರ್ತಾನೆ. ಆಮೇಲೆ ಈಗೆಲ್ಲ ಕಥೆಯಲ್ಲಿ ಅವಳು ಒಂದು 10 ಸೂರ್ಯ ಸುತ್ತಿರ್ತಾರೆ, ಎಳಿತಾ ಇರ್ತಾರೆ. ಅಲ್ಲಿ ಎಳೆದಿದ್ದಲ್ಲ. ಆ ಕಾಲದಲ್ಲಿ ಒಂದೇ ಬಟ್ಟೆ, ಮೈಗೆ ಒಂದು ಸುತ್ತಿರುತ್ತೆ, ಅದನ್ನ ಕಟ್ಟಿರ್ತಾರೆ ಅಷ್ಟೇ, ಒಂದೇ ಸೀರೆ, ಒಂದೇ. ಅದನ್ನ ಎಳೆದ್ರೆ ಬಟ್ಟೆ ಇಲ್ಲ ಮೈ ಮೇಲೆ, ಆ ತರ ಒಂದೇ ಬಟ್ಟೆ ಇರುವುದು ಆವಾಗ. ಒರಿಜಿನಲ್ ಪ್ರಸಂಗ. ಅವನೇನು ಅಂದ್ರೆ ಅವಳನ್ನ ನಾನು ಅವಮಾನ ಮಾಡ್ತೇನೆ ಅಂತ ಭಾವಿಸಿ ಎಳೆದ್ರೆ ಮತ್ತೊಂದು ಬಟ್ಟೆ ಇತ್ತು. ಈ ನಮಗೆ ಸೀರಿಯಲ್ಗಳಲ್ಲಿ ಅಥವಾ ನಾಟಕಗಳಲ್ಲಿ ಹಾಗೆ ತೋರಿಸ್ಲಿಕ್ಕೆ ಆಗಲ್ಲ. ಆದ್ರಿಂದ ಅದನ್ನ ಒಂದು 10 ಸುತ್ತಿ ಅವಳನ್ನ ಎಳಿತಾರೆ. ಅವಳು ಇಷ್ಟ ಇದ್ದೆ ಅಂತ ಅನ್ನುವಾಗ ತಿರುಗ್ತಾ ಇರ್ತಾಳೆ ಬಟ್ಟೆ ಎಳ್ಕೊಳ್ಳಿ. ಆದ್ರೆ ನಿಜವಾಗಿ ನಡೆದ ಅಲ್ಲಿಯ ಕಥೆ, ಅವನು ಎಷ್ಟು ಬಟ್ಟೆಯನ್ನು ಎಳೆದು ಹಾಕಿದ್ರು ಕೂಡ ಅವಳ ಮೈ ಬತ್ತಲೆ ಆಗುದಿಲ್ಲ. ಸೋತ್ ಹೋಗ್ತಾನೆ, ಬಟ್ಟೆ ರಾಶಿ ಬೀಳುತ್ತೆ. ಕೊನೆಗೆ ವಿದುರ ಬಂದು ಅಲ್ಲಿ ಗಲಾಟೆ ಮಾಡುತ್ತಾನೆ. ಅವನು ಅಂದ್ರೆ ಧಿಕ್ಕಾರ ಹಾಕೊಂಡು ಸಭೆಯಲ್ಲಿ ಭೀಷ್ಮ ಇದ್ದಾನೆ, ದ್ರೋಣ ಇದ್ದಾರೆ, ಕೃಪಾ ಇದ್ದಾರೆ, ಇವರೆಲ್ಲ ದೊಡ್ಡವರಿದ್ದು ಈ ಸಭೆ ನಸಾಸಭಾ ಎತ್ತರಳ ಸಂತಿ ವೃದ್ಧ ಅಂತ ಅವಳು ಕೂಡ ಸಾರ್ವಜನಿಕವಾಗಿ ಎಲ್ಲ ದೊಡ್ಡವರನ್ನ ನೀವೆಲ್ಲ ಇದ್ದು ಒಂದು ಹೆಣ್ಣಿಗೆ ದಾಸಿ ಅದು ಇದು ಎಲ್ಲ ಬೇರೆ ಪ್ರಶ್ನೆ. ಒಂದು ಹೆಣ್ಣಿಗೆ ಸಭೆಯಲ್ಲಿ ಎಲ್ಲರ ಮುಂದೆ ಅವಮಾನ ಆಗುವುದನ್ನ ತಪ್ಪಿಸ್ಬೇಕಾದದ್ದು ಒಬ್ಬ ಗಂಡಸಿನ ಸಾಮಾನ್ಯ ನಿಯಮ. ಅದೂ ಕೂಡ ನಿಮಗೆ ಹೊಳೆಯದೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಧರ್ಮರಾಜನೇ ಧರ್ಮಿಷ್ಠ, ಅವನನ್ನೇ ಕೇಳು ಅಂತ ನೀವು ಹೇಳ್ತೀರಿ ಅಂದ್ರೆ, ನಿಮ್ಮ ವಶದಲ್ಲಿ ಇರುವಂತಹ ದುರ್ಯೋಧನನ್ನು ತಡೆಯುವ ತಾಕತ್ತು ನಿಮಗಿಲ್ಲ ಅಂದ್ರೆ ನೀವು ಸಭೆಗೆ ಯೋಗ್ಯರಾದ ಜ್ಞಾನವೃದ್ಧರೇ ಅಲ್ಲ ಅಂತ ಸಾರ್ವಜನಿಕವಾಗಿ ಬೈತಾಳೆ ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ, ಎಲ್ರಿಗೂ. ಆಗ ವಿದುರ ತಡೀಲಿಕ್ಕಾಗದೆ ಬೈದು ಹೊರಟೋಗ್ತಾನೆ. ಗಾಂಧಾರಿಗೆ ವಿಷಯ ಗೊತ್ತಾಗುತ್ತೆ. ಗಾಂಧಾರಿ ತಕ್ಷಣ ಎಚ್ಚರಿಸ್ತಾಳೆ. ಇಲ್ಲಿ ಅಧಿಷ್ಠಾನ ಅಡ್ಡ ಬರ್ಲಿಲ್ವಾ? ಯಾಕೆಂದ್ರೆ ಒಬ್ರದು ಬೈ ಬರ್ತ್ ಅಧಿಷ್ಠಾನ ಅಂದ್ರೆ ಅಣ್ಣ ಏನ್ ಹೇಳ್ತಾನೋ ಹಂಗೆ, ಅಣ್ಣ ನಿರ್ಣಯಗಳು ಹೆಂಗೋ ಹಂಗೆ. ಯಾರು? ಭೀಮಸೇನ್. ವಿಷ್ಣು ತತ್ವದಲ್ಲಿ ಅಷ್ಟು ನಿಷ್ಠೆ ಇರೋದು, ಅಷ್ಟು ಬಲಾಢ್ಯರು, ನಿಷ್ಠುರವಾದಂತಹ ಮಾತುಗಳು ಒಂದು ಮಾತಾಡಿಲ್ಲ. ಈ ಕಡೆ ಹಸ್ತಿನಾವತಿಯ ಛತ್ರದ ಕೆಳಗೆ ಕುಳಿತಿರುವವನು ದಾಸ ನಾನು, ಅವನು ಏನ್ 1000 ಮಾಡಿದ್ರು ನಾನು ಕ್ಯಾರೆ ಅನ್ನಲ್ಲ ಭೀಷ್ಮಾಚಾರ್ಯ. ಈ ಅಧಿಷ್ಠಾನ ಕುರುಕ್ಷೇತ್ರ ಕಾರಣ ಆಯ್ತಾ ಅಂತ. ಇದು ಒಂದು ಒಳ್ಳೆ ಪಾಯಿಂಟ್. ಆದ್ರೆ ನೀವು ಒಂದ್ ಮಾತು ಹೇಳಿದ್ರೆ ಭೀಮ ಏನು ಮಾಡ್ಲಿಲ್ಲ ಅಂತ. ಭೀಮ ಏನು ಮಾಡ್ಲಿಲ್ಲ ಅಲ್ಲ. ಭೀಮ 2-3 ಪ್ರಸಂಗಗಳಲ್ಲಿ ಒಂದ್ಸರ್ತಿ ಸಹದೇವ ಅಗ್ನಿಮಾನಯ, ಅಗ್ನಿ ತಂದು ಬಿಡು, ಈ ತಾಳ ಆಡಿ ಹೆಣ್ಣಿನ ಅವಮಾನಕ್ಕೆ ಕಾರಣ ಆದ ನನ್ನ ಅಣ್ಣನ ತೋಳನ್ನು ಸುಟ್ಟು ಬಿಡ್ತೇನೆ ಅಂತಾನೆ. ಧರ್ಮರಾಯನ ತೋಳನ್ನು ಸುಡ್ತೇನೆ ಅಂತ ಅಲ್ಲೇ ಭೀಮ ಎಲ್ಲರ ಮುಂದೆ ಹೇಳ್ತಾನೆ. ಆಗ ಅರ್ಜುನ ಕೇಳಿದ್ರು, ಏನು ನಮ್ಮಲ್ಲೇ ಜಗಳ ಆಗ್ಬೇಕು ಅಂತ ಅವ್ನು ಈ ರೀತಿ ಮಾಡ್ತಾ ಇರೋದು, ನೀನು ಹೀಗೆ ಅಣ್ಣನನ್ನ ಬೈದ್ರೆ ಹೇಗೆ ಅಂತ ಕೇಳ್ತಾನೆ. ಕೆಲವೆಲ್ಲ ದೊಡ್ಡವರು ತಪ್ಪು ಮಾಡಿದಾಗ ಮಾಡಬಾರ್ದು, ಹೇಳಬೇಕು. ಅವ್ರಿಗೆ ನಾನು ಮಾಡಿದ ತಪ್ಪು ಅಂತ ಗೊತ್ತಿರಬೇಕು. ನಾನು ಅಣ್ಣನನ್ನು ಮೀರಿ ಹೋಗಲ್ಲ, ಅದು ಆಗಲೇಬೇಕು, ಅನಿವಾರ್ಯ. ಈಗ ನಮ್ಮ ಸಂಕಲ್ಪದಲ್ಲಿ ಇಲ್ಲ. ಅವನ ಪಾಪದ ಕೊಡ ತುಂಬ್ತಾ ಇದೆ, ನಾವು ಮಾಡಬೇಕು. ಆದರೆ ಅಣ್ಣ ಮಾಡಿದ್ದು ಸರಿ ಅಂತ ಅವನಿಗೆ ಅನ್ನಿಸ್ಬಾರ್ದು. ನಾನು ಧರ್ಮಿಷ್ಠ ತಪ್ಪು ಮಾಡಿದೆ ಅನ್ನೋದನ್ನು ನಾನು ಹೇಳಬೇಕು, ಹೇಳ್ತೇನೆ. ಇದು ಒಂದಾಗಿ. ಇನ್ನೊಂದು ಸರ್ತಿ ಅದೇ ಥರದ ಪ್ರವೃತ್ತಿ ಮುಂದುವರೆದಾಗ, ಅವಳನ್ನು ಅವಮಾನ ಮಾಡಿ ಸಭೆ ಕರೆದ ಸಂದರ್ಭದಲ್ಲಿ ನೆಲಕ್ಕೆ ಕಾಲನ್ನು ಒತ್ತಿ ಹಿಡಿದು ಇಡೀ ಆ ಹಸ್ತಿನಾವತಿಯನ್ನೇ ಪುಡಿಗಟ್ಟಿ ಬಿಡ್ತೇನೆ ಅಂತ ಕೋಪ ಮಾಡಿಕೊಂಡು ನಿಂತು ಬಿಡ್ತಾನೆ, ಕೆಂಪು ಕಣ್ಣು ಮಾಡಿಕೊಂಡು ಭೀಮಸೇನ. ಆಗ ಮತ್ತೆ ಧರ್ಮರಾಜ, ಸಾಧು ಸಾಧು ಸಾಧು, ಸ್ವಲ್ಪ ಇರು, ಹೀಗೆ ಎಲ್ಲ ನಾವು ಮಾಡಿದರೆ ತಪ್ಪಾಗುತ್ತೆ. ಆಮೇಲೆ ಮರಳಿ ಹೋಗುವಾಗ ಅಂದರೆ ಎಲ್ಲ ನಿರ್ಧಾರ ಆಗುತ್ತೆ. ಹೊರಡುವ ಸಂದರ್ಭದಲ್ಲಿ ಅವನನ್ನು ಗೌಹು ಅಂತ ಅಂದರೆ ಎತ್ತು, ಅವನು ಸ್ವಲ್ಪ ನಡೆಯುವುದು ಹೀಗೆ ಹೀಗೆ ಹೀಗೆ, ಅದನ್ನು ಆಕ್ಷನ್ ಮಾಡಿಕೊಂಡು ನೋಡು ಎತ್ತು ಹೋಗ್ತಾ ಇದೆ ಅಂತ ತಮಾಷೆ ಮಾಡ್ತಾರೆ. ಆಗ ಅವನೊಂದು ಸರ್ತಿ ಸಿಟ್ಟು ಮಾಡಿಕೊಂಡು ಬಿಡುಗಣ್ಣಿನಿಂದ ಅವರನ್ನ ಸುಟ್ಟು ಬಿಡ್ತೇನೆ ಅಂತಾನೆ. ಅಂದ್ರೆ ಈ ತರ ಅವನು ವಿರೋಧ ಮಾಡಿಲ್ಲ ಅಂತಲ್ಲ, ಆದ್ರೆ ಪ್ರವೃತ್ತಿ ಮಾಡಲಿಲ್ಲ. ಯಾಕೆಂದ್ರೆ ಅಣ್ಣನ ನಿರ್ಧಾರ ಪ್ರಧಾನ. ಇದು ನಮಗೆ ಸಾಮಾನ್ಯ ಇಲ್ಲಿಗೆ ಕಥೆ ಮುಗಿಯಿತು ಅನ್ಕೋತೇವೆ. ಆದ್ರೆ ವಸ್ತುತಃ ಏನಾಯ್ತು ಅಂದ್ರೆ, ದ್ರೌಪದಿಯನ್ನ ಕರೆದು ಧರ್ಮರಾಜ ಅವಳಿಗೆ ನಿನ್ನ ಎಲ್ಲ ಸೊತ್ತುಗಳನ್ನು ಏನು ಬೇಕು ಅಂತ ಕೇಳ್ತಾನೆ ಫಸ್ಟು. ಅದಕ್ಕೆ ಅವಳು ಹೇಳ್ತಾನೆ, ಅದಾಸ ಭವಂತು ಪತಯಃ, ನನ್ನ ಗಂಡಂದ್ರು ಅದಾಸರಾಗಲಿ, ಅಂದರೆ ದಾಸ್ಯ ಹೋಗಲಿ ಅವರದ್ದು. ಎರಡನೇದು ಏನು ಕಳ್ಕೊಂಡಿದ್ದಾರೆ ಅದೆಲ್ಲ ಅವ್ರಿಗೆ ಸೊತ್ತು ಸಿಗಲಿ. ಎರಡನೇದು ಮತ್ತೆ ಕೇಳ್ತಾಳೆ. ಮೂರನೇದು ಕೇಳು ಅಂತ, ಇಲ್ಲ ಕ್ಷತ್ರಿಯರಿಗೆ ಹೆಣ್ಮಕ್ಳಿಗೆ 2 ವರ, ನಾನು 2 ಕೇಳಿದ್ದೀನಿ, ಇನ್ನು ಉಳಿದದ್ದು ಬೇಕು ಅಂದರೆ ಅವ್ರು ಸಂಪಾದಿಸ್ಕೊಳ್ತಾರೆ. ಯಾವುದವ್ರದ್ದು ಕಳೆದು ಹೋಯ್ತು ಅದು ನಾನು ಕೊಡಿಸ್ಬೇಕಿತ್ತು, ನನ್ನ ವಶದಲ್ಲಿತ್ತು, ನಾನು ಕೊಡಿಸಿದ್ದೇನೆ. ಆದರೆ ಒಂದು ಮಾತು ತಪ್ಪಿ ಅವಳು ಗಂಡಂದ್ರ ಬಗ್ಗೆ ಬೈಯಲ್ಲ, ಏಕಾಂತದಲ್ಲಿ ಬೈದಿದ್ದಾಳೆ ಮುಂದೆ ವನವಾಸದಲ್ಲಿ, ನೀವು ಮಾಡಿದ ತಪ್ಪು ಅಂತ. ಆದ್ರೆ ಅವರವರು ಪರಸ್ಪರ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಅವರ ವಿರುದ್ಧ ಅಲ್ಲಿ ಯಾರೂ ಕೊಡಲ್ಲ.
ಅಂದ್ರೆ ಇದು ಅವರ ಒಳಗಿನ ಒಗ್ಗಟ್ಟು. ಇದನ್ನು ಒಡಿಬೇಕು ಅಂತಾನೇ ದುರ್ಯೋಧನ ಇಷ್ಟೆಲ್ಲ ಪ್ಲಾನ್ ಮಾಡಿದ. ಅವನು ಮೊದಲೇ ಹೇಳಿದ್ದ, ದ್ರೌಪದಿಯನ್ನು ಮದುವೆ ಆದ್ಮೇಲೆ ಈ 5 ಜನ ವಿವಾಹವಾಗಿದ್ದಾರೆ ಅಂದಮೇಲೆ ನಮ್ಗೆ ಪಾಂಡವರು ಸುಲಭ ತುತ್ತು, ಅವರೇ ಪರಸ್ಪರ ಕಿತ್ತಾಡ್ತಾರೆ, ನಾವು ಒಬ್ಬರನ್ನ ಹಿಡ್ಕೊಂಡು ಇನ್ನೊಬ್ರನ್ನ ಕೊಂದು ಅವ್ರನ್ನ ಹಿಡ್ಕೊಂಡು ಇವ್ರನ್ನ ಕೊಂದ್ರೆ ಮುಗಿದೋಯ್ತು ನಮ್ಮ ಕೆಲಸ ಅಂತ ಹೇಳ್ತಾನೆ. ಆದ್ರೆ ಅದು ಏನಾದ್ರೂ ನಡೀಲಿಲ್ಲ. 24 ವರ್ಷ ಆರಾಮಾಗಿ ಕಳೆದೇ ಹೋಯ್ತು. ಹಾಗಿದ್ರೆ ಈಗ ಏನಾದ್ರೂ ಅವಳನ್ನು ಅವಮಾನ ಮಾಡುವಾಗ ಇವರಲ್ಲಿ ಅಣ್ಣ ತಮ್ಮಂದ್ರ ಜಗಳ ಆಗೇ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಅವಳನ್ನು ಅವಮಾನ ಮಾಡುವ ಪ್ರಸಂಗ ಬಂತು. ಆದ್ರೆ ಅವರು ವಾಪಸ್ ಹೊರಟರು, ರಾಜ್ಯವನ್ನು ಹಿಡ್ಕೊಂಡು ಅದಾಸರಾಗಿ ಹೋದ್ರು. ಅರ್ಧ ದಾರಿಯಲ್ಲಿ ಹೋಗುವಷ್ಟರಲ್ಲಿ ನಾನು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದ ಸಂಪತ್ತನ್ನು ನೀನು 2 ಕ್ಷಣದಲ್ಲಿ 2 ವರಗಳ ಮೂಲಕ ಅವರಿಗೆ ವಾಪಸ್ ಕೊಟ್ಟು ಅನ್ಯಾಯ ಮಾಡಿದಿ. ನೀನು ನಿನ್ನ ಕ್ಷತ್ರಿಯ ವಂಶದಲ್ಲಿ ನಾಳೆ ಕುರು ಪರಂಪರೆಯಲ್ಲಿ ನಿನ್ನ ಹೆಸರಿರಲ್ಲ, ನನ್ನ ಹೆಸರಿರಲ್ಲ. ನನ್ನ ಹೆಸರು ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಧೃತರಾಷ್ಟ್ರ ಅಂದ್ರೆ ಎಂಥ ದೊಡ್ಡ ಒಬ್ಬ ಜ್ಞಾನಿ, ಎಂಥ ದೊಡ್ಡ ಒಬ್ಬ ಮನೆತನದ, ಅವನು ಒಳ್ಳೆ ವೀರ ಕೂಡ. ಧೃತರಾಷ್ಟ್ರನಿಗೆ ಕಣ್ಣಿರ್ಲಿಲ್ಲ ಅಂದ್ರು ಅವನಿಗೆ ಶಬ್ದವೇದಿ ಮತ್ತು ಒಂದು ವಸ್ತುವನ್ನ ಎದುರುಗಡೆ ತನ್ನ ಮೇಲೆ ಅಟ್ಯಾಕ್ ಮಾಡುವಾಗ ಶಬ್ದದಿಂದಲೇ ಯುದ್ಧ ಮಾಡುವ ತಾಕತ್ತೆಲ್ಲ ಚೆನ್ನಾಗಿತ್ತು. ಅವನು ಯುದ್ಧದಲ್ಲಿ ಅತ್ಯಂತ ಪರಿಣತ. ಇಂಥ ವೀರ ನಾಳೆ ಕುರುಕುಲದ ಲಿಸ್ಟ್ ಅಲ್ಲಿ ನೀನು ಹೊರಟೋಗ್ತಿ. ಯಾಕೆಂದ್ರೆ ಪಾಂಡವರು ಈಗ ಬೆಳೆದು ನಿಂತ್ರೆ ನಾಳೆ ಕುರುಕುಲದ ಪಾಂಡು ಆದ್ಮೇಲೆ ಪಾಂಡವರ ಹೆಸರು ಬರುತ್ತೆ, ಡಿಲೀಟ್ ಆಗುತ್ತೆ. ನಿನ್ನ ಹೆಸರು ಕೇಳಲ್ಲ, ನಿನಗೆ ಶ್ರಾದ್ದನೂ ಇಲ್ಲ, ನಿನಗೆ ಒಂದು ಆ ಪರಂಪರೆಯಲ್ಲಿ ಸ್ಥಾನ ಇಲ್ಲ, ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಗ್ತೀನಿ ನೀನು ಅಂತ ಸ್ವಲ್ಪ ಬತ್ತಿ ಇಡ್ತಾನೆ. ಯಾವಾಗ ಅವನಿಗೆ ಒಂದು ಲಿಸ್ಟಿಂದ ತನ್ನ ಹೆಸರು ಹೊರಟೋಗುತ್ತೆ ಅಂತ ಅನಿಸುತ್ತೋ, ಒಬ್ಬ ರಾಜನಿಗೆ ಒಂದು ಪರಂಪರೆಯಲ್ಲಿ ತನ್ನ ಹೆಸರು ಉಳಿಬೇಕು ಅಂತ ಅನ್ನೋದು ತುಂಬಾ ಒಳ್ಳೆ, ಅದು ಒಂದು ಅಗತ್ಯದ ಕೆಲಸ, ಅದೊಂದು ಅಭಿಲಾಷೆ. ಆದ್ರೆ ಅದನ್ನು ಅವನು ತನಗೆ ಬೇಕಾದ ಹಾಗೆ ಯೂಸ್ ಮಾಡ್ತಾನೆ. ಅಲ್ಲಿ ಕಣಿಂಕ ನೀತಿ ಅಂತ ಒಂದು ಕುಟಿಲ ನೀತಿ, ಹೇಗೆ ವಿದುರ ನೀತಿ ಅನ್ನೋದು ಲೋಕನೀತಿಗೆ ಉಪಯುಕ್ತವಾದದ್ದು, ಲೋಕದ ಅನೀತಿಯನ್ನು ಬೋಧಿಸುವ ಒಂದು ಕಣಿಕ ನೀತಿ ಅಂತ ನಮ್ಮ ಶಕುನಿ ಕೇಕೆಯ ದೇಶದಿಂದ ಅಂದ್ರೆ ಗಾಂಧಾರ ದೇಶದಿಂದ ಒಬ್ಬ ಏನಂತಾರೆ ನೀತಿಕಾರನನ್ನು ಕಳುಹಿಸಿ ಧೃತರಾಷ್ಟ್ರನಿಗೆ ಒಂದಿಷ್ಟು ಬೋಧಿಸ್ತಾರೆ. ಅವನಿಗೆ ಹೌದು, ಹೇಗಾದ್ರೂ ಮಾಡಿ ನಮ್ಮ ರಾಜ್ಯ ಉಳಿಸ್ಕೊಳ್ಬೇಕಾದ್ ನಮ್ಮ ಕರ್ತವ್ಯ ಅನ್ನೋ ರೀತಿ ಅವನಿಗೆ ತಲೆಯಲ್ಲಿ ಆಲೋಚನೆ. ಕಪಟ ನೀತಿ. ಪುಣ್ಯಕ್ಕೆ ಇವತ್ತಿನ ರಾಜಕಾರಣಿಗಳು ಓದಿಲ್ಲ, ಅದರಲ್ಲಿ ಭಯಂಕರವಾಗಿದೆ. ಎತ್ತಿ ಹಿಡಿಬೇಕಂತೆ ಎಲ್ಲರ ಮುಂದೆ. ಯಾಕೆ ಎತ್ತಿ ಹಿಡಿದಿಂದ ಎಲ್ಲರ ಮುಂದೆ ತೋರಿಸ್ಲಿಕ್ಕಲ್ಲ, ಹೊತ್ತಾಕ್ಲಿಕ್ಕೆ. ನಾವು ಅನ್ಕೊಳ್ತೇವೆ ಅಂದ್ರೆ ಅವ್ರು ಎಷ್ಟು ಮೇಲಿಡ್ತಾರೆ ನಮ್ಮನ್ನು, ಬಹಳ ಅಂದ್ರೆ ಅವ್ರಿಗೆ ನಂಬಿಕೆ ಬರ್ಬೇಕು. ನಾವು ಎತ್ತಿದವರು ಯಾರಿದ್ದಾರೋ ಅದು ಇದೆ ಅಂದ್ರೆ ಇಂಥದ್ದು ನೇರವಾಗಿ ಅವರು ಅಂದ್ರೆ ನಾನಿದು ಒಂದು ಉದಾಹರಣೆ ಕೊಟ್ಟದ್ದಷ್ಟೇ. ಇಂಥ ಅನೇಕ ರೀತಿಯ ಅದೆಲ್ಲವೂ ಇದೆ. ನೀವು ಹೇಳಿದ ಹಾಗೆ ಏನಾದರೂ ಒಂದು ಕೆಲಸ ಆಗಲಿಲ್ಲ ಅಂದಾಗ ಬೇರೆ ಬೇರೆ ಕಾರಣ ಕೊಟ್ಟು ಪೋಸ್ಟ್ಪೋನ್ ಮಾಡ್ತಾ ಇರಬೇಕು. ರಸ್ತೆ ಯಾಕೆ ಆಗಲಿಲ್ಲ ಅಂತಂದ್ರೆ ಇಲ್ಲ ನಬಾರ್ಡಿಂದ ಬಂದಿಲ್ಲ ಹೇಳಬೇಕು, ಕೇಂದ್ರದಿಂದ ಬಂದಿಲ್ಲ ಹೇಳಬೇಕು, ಇಲ್ಲಿಯ ರಸ್ತೆಗೆ ಕೊಡುವ ಜಾಗ ಬಿಟ್ಟುಕೊಡೋರು ಸರಿಯಾಗಿ ನಮಗೆ ಬಿಟ್ಟುಕೊಟ್ಟಿಲ್ಲ, ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳ್ಬೇಕು, ಅಲ್ಲೊಂದು ದೇವಸ್ಥಾನ ಇದೆ ಹೇಳ್ಬೇಕು, ಏನೋ ಒಂದು ಈ ರೀತಿ ತಳ್ಳಬೇಕು ಅಂತ ಅನ್ನೋ ತರದ ಅನೇಕ ಮಾತುಗಳನ್ನ ಅಲ್ಲಿ ಹೇಳಿ ಪಾಂಡವರನ್ನ ಹೇಗಾದ್ರೂ ಮಾಡಿ ನಮ್ಮ ವಶಕ್ಕೆ ತಂದ್ಕೊಳ್ಬೇಕು ಅನ್ನೋ ತರದ ಆಲೋಚನೆಯನ್ನು ಹುಟ್ಟಿಸ್ತಾರೆ. ಅರ್ಧ ದಾರಿ ಹೋಗಿದ್ದಾರೆ ಅಷ್ಟೇ ಪಾಂಡವರು, ಮತ್ತೆ ವಾಪಸ್ ಕರೆಸ್ತಾರೆ. ಯಾವಾಗ? ವನವಾಸ ಅಲ್ಲ, ಅವ್ರೀಗ ವಾಪಸ್ ರಾಜ್ಯ ತಗೊಂಡು ವಾಪಸ್ ಮನೆಗೆ ಹೋಗಿದ್ದಾರೆ. ಇನ್ನು ಹಸ್ತಿನಾವತಿಗೆ ಅಂದ್ರೆ ಇಂದ್ರಪ್ರಸ್ಥಕ್ಕೆ ಹೋಗಿಲ್ಲ. ಹೋಗೋ ದಾರಿಯಲ್ಲೇ ವಾಪಸ್ ಕರೆದು ಇನ್ನೊಮ್ಮೆ ಪೂರ್ವ ಸಿದ್ಧತೆ ಮಾಡಿಕೊಂಡು, ಈ ಸರ್ತಿ ನಾವು ಜಗಳ ಎಂತದೂ ಇಲ್ಲ, ಸೋತ್ರೆ ನಾವು 13 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಗೆದ್ರೆ ನೀವು 1 ವರ್ಷ ಅಜ್ಞಾತವಾಸ 12 ವರ್ಷ ವನವಾಸ. ವಸ್ತುತಃ ಸಾಮಾನ್ಯ 12 ವರ್ಷ ವನವಾಸ, ಅಲ್ಲಿ ನಮಗೆ ರಾಮಾಯಣದಲ್ಲಿ 14 ವರ್ಷ ವನವಾಸ ಅಂತ ಕೇಳ್ತೇವೆ. ಅದೇನು ಅಂತ ಮತ್ತೆ ನೋಡೋಣ, ತುಂಬಾ ಚೆನ್ನಾಗಿದೆ ಆ ವಿಷಯ. ಅದರಲ್ಲಿ 1 ವರ್ಷದ ಅಜ್ಞಾತವಾಸದ ವ್ಯವಸ್ಥೆ ಏನಂದ್ರೆ, ಪ್ರಸಿದ್ಧವಾದ ನಗರದಲ್ಲಿ ಒಟ್ಟಿಗೆನೇ 6 ಜನ ಇದ್ದು ಯಾರಿಗೂ ತಿಳಿಯದಂತೆ ವೇಷ ಮರೆಸಿಕೊಂಡಿರ್ಬೇಕು. ಅದು ಅಜ್ಞಾತವಾಸ. ನಮಗೆ ಎಲ್ಲಿಯಾದ್ರೂ ಗೊತ್ತಾಯಿತು ಅಂದ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅವ್ರು ಏನು ಅಂದ್ರೆ ಪ್ಲಾನು, ಜೀವನ ಪೂರ್ತಿ ಲೈಫ್ ಟೈಮ್ ಅವರನ್ನ ಕಾಡಲ್ಲೇ ಇರಿಸುದು ಅಂತ. ಸಾಯ್ತಾರೆ ಕಾಡಲ್ಲಿ, ಬೇರೆ ಬೇರೆ ರಾಕ್ಷಸರ ಪ್ರಭಾವಕ್ಕೋ, ಆಹಾರ ಸಿಗದೆಯೋ, ಪ್ರಾಕೃತಿಕ ವಿಕೋಪಕ್ಕೋ, ದುಷ್ಟಶಕ್ತಿ ಏನೋ ಒಂದ್ರಿಂದ ಸಾಯ್ತಾರೆ ಅಂತ. ಆದ್ರೂ ಅವನಿಗೆ ನಂಬಿಕೆ ಇರಲಿಲ್ಲ, ಅದಕ್ಕೋಸ್ಕರ ಅಜ್ಞಾತವಾಸ ಇಟ್ಟದ್ದವನು. ಈ ಭೀಮಸೇನ ಅನ್ನೋ ಗಟ್ಟಿಪಿಂಡ ಇದೆಯಲ್ಲ, ಅದು ಪಕ್ಕ ಸಾಯಲ್ಲ ಅಂತ ಅವನ ತಲೆಯಲ್ಲಿ. ಆದ್ರಿಂದಾಗ ಅವನು ಏನಾದ್ರೂ ಇದ್ರೆ ಅಲ್ಲಿ ತನಕ ಪಾಂಡವರು ಸುಲಭದಲ್ಲಿ ಸಾಯಲ್ಲ. ಅದಕ್ಕೋಸ್ಕರ ಈ ಅಜ್ಞಾತವಾಸದಲ್ಲಿ ಆದ್ರೂ ಕನಿಷ್ಠ ಪಕ್ಷ ಅವರು ನಮ್ಮ ಕೈಗೆ ಸಿಕ್ಕು ಬಿದ್ದು ಮತ್ತೆ ವಾಪಸ್ ಕಾಡಿಗೆ ಹೋಗ್ತಾರೆ ಅಂದ್ರೆ ನನ್ಗೆ ರಾಜ್ಯ ಸೇಫ್. ಅಟ್ಲೀಸ್ಟ್ ಅವ್ರ ಕಣ್ಮುಂದಾದ್ರೂ ಇರಲ್ಲ, ಆರಾಮಾಗಿರ್ಬೋದು. ಮುಂದೆ ಇಲ್ಲದೆ ಇದ್ರೆ ನಾನು ರಾಜ್ಯ ಸುಖವಾಗಿ ಅನುಭವಿಸಬಹುದು ಅಂತ ಈ ಪ್ಲಾನ್ ಇತ್ತು ದುರ್ಯೋಧನಾದಿಗಳು. ಅದನ್ನು ಮೊದಲೇ ಹೇಳಿದ್ರು. ಯಥಾ ಪ್ರಕಾರ ಮತ್ತೆ ದ್ಯೂತ ಆಯಿತು. ದ್ಯೂತದಲ್ಲಿ ಧರ್ಮರಾಜ ಸೋತ. ಈ ಸರ್ತಿ ದ್ರೌಪದಿ ನೀಡುವ ಪ್ರಸಂಗ ಸುಮ್ಮನೆ ತಲೆ ಮೇಲೆ ಎಳ್ಕೊಳ್ಳೋದು ಬೇಡ ಅಂತ ಬಿಟ್ರು. ಆದರೆ ಎಲ್ಲರೂ ದಾಸರಾಗಿ
ಉಟ್ಟ ಕೌಪೀನದಲ್ಲಿ ಕಾಡಿಗೆ ಹೊರಡುದು ಅಂತ ಆಗುತ್ತೆ. ಕಾಡಿಗೆ ಹೊರಟರು ಕೂಡ ಹೊರಟು ಹೋಗುವಾಗ ಮತ್ತೆ ಅವರು ಕರ್ಣ, ದುರ್ಯೋಧನ, ದುಶ್ಯಾಸನ ಎಲ್ಲ ಅವ್ನು ನಡೆದಾಗೆ ನಡೆದು ಗೌಹು ಅಂತ ತಮಾಷೆ ಮಾಡ್ತಾರೆ ಭೀಮಸೇನನನ್ನ. ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ದ್ರೌಪದಿ ವಾಪಸ್ಸು ತಿರುಗಿ ನೋಡಿದ್ರೆ ಅವ್ನು ಸುಟ್ಟು ಹೋಗ್ತಿದ್ದ ಅಂತೆ ಪಾತಿವ್ರತ್ಯದ ಬಲದಿಂದ. ಆದರೆ ಇಲ್ಲ, ಭಗವಂತನ ಇಲ್ಲ ಅಂದ್ರೆ ನೋಡಿ, ಇಷ್ಟು ದಿವಸ ಕೃಷ್ಣ ಯಾವಾಗಲೂ ಒಟ್ಟಿಗಿದ್ದವ, ಕರೆಕ್ಟ್ ಈ ಟೈಮಲ್ಲಿ ಇರ್ಲಿಲ್ಲ. ಆ ದ್ರೌಪದಿಗೆ ವಸ್ತ್ರಾಪಹಾರ ಆದ ಸಂದರ್ಭದಲ್ಲಿ ಅಕ್ಷಯಾಂಬರ ಕೊಟ್ಟದ್ದು ಕೂಡ ಕೃಷ್ಣ ದ್ವಾರಕೆಯಲ್ಲಿ ಸಾಲ್ವನ ಜೊತೆಗೆ ಆಕಾಶದಲ್ಲಿ ವಿಮಾನ ಯುದ್ಧ ಮಾಡ್ತಾ ಇದ್ದ. ಹಾಗಾಗಿ ಅವಳು ಅಡ್ರೆಸ್ ಸಮೇತ ಪ್ರಾರ್ಥನೆ ಮಾಡ್ತಾಳೆ, ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಕರೀತಾಳವಳು. ಎಲ್ಲಿದ್ದ ಅಲ್ಲಿಂದನೇ ನೀನು ಸಹಾಯ ಮಾಡಬಲ್ಲ, ನೀನೊಬ್ಬನೇ. ದ್ರೌಪದಿಗೆ ಅಷ್ಟು ಅಪರೋಕ್ಷ ಮತ್ತೆ ಇವ್ರು ಯಾರು ಏನು ಮಾಡ್ಲಿಕ್ಕೆ ಆಗದವರು ಅಂತ ಈಗ ಪ್ರಸಂಗ. ಈಗ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಗೊತ್ತು. ಈ ಮೂಮೆಂಟ್ ಅಲ್ಲಿ ಅವರು ಈಗ ನಿರ್ವೀರ್ಯರು, ಈಗ ದಾಸರು ಅನ್ನುವ ಕಾರಣಕ್ಕೆ ಅವರೇ ತಮಗೆ ಬಂಧನವನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಕೃಷ್ಣ ಅಲ್ಲಿಂದನೇ ಅವಳಿಗೆ ಅಕ್ಷಯಾಂಬರವನ್ನ ಕೊಟ್ಟು ಅವಳ ಮಾನವನ್ನ ರಕ್ಷಿಸಿದ ಅಂತ. ಹಾಗಾಗಿ ಯಾರು ಕೂಡ ಪ್ರತಿರೋಧವನ್ನು ಒಡ್ಡದೆ ಸೀದಾ ಕಾಡಿಗೆ ಹೊರಡುವಾಗ ದಾರಿಯಲ್ಲಿ ಧೌಮ್ಯರು ಕೂಡ, ಸಾಮಾನ್ಯವಾಗಿ ಕ್ಷತ್ರಿಯರೊಬ್ಬರಿಗೆ ಅವರ ಗುರುಗಳ ಜೊತೆಗೆ ಹೋಗಬೇಕು ಅಂತ ಅರ್ಥ. ಎಲ್ಲೇ ಕಾಡು ದಾರಿಗಳಲ್ಲಿ ಪ್ರಯಾಣ ಮಾಡಬೇಕು ಅಂತಾದಾಗ ಆ ಕಾಡಿನ ಪ್ರಯಾಣದ ವರ್ಣನೆಗಳು ವನಪರ್ವದಲ್ಲಿ ಅತ್ಯಂತ ಸುಂದರ. ಅವರು ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗುದು, ಅನೇಕ ಅಪರೂಪದ ವ್ಯಕ್ತಿಗಳನ್ನು ಭೇಟಿಯಾಗುದು. ಅವರು ನಾವು ಅನ್ಕೊಳ್ತೇವೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅಂತ ಒಂದು ಗಾದೆ ಹೇಳ್ತೇವೆ, ರಾಜ್ಯ ಇಲ್ಲ ಬ್ರಹ್ಮಾಂಡ ಇದೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಅಲ್ಲಿ ಕೆಲವೇ ದಿನಗಳಲ್ಲಿ ಅವರು ಸೂರ್ಯನನ್ನು ಉಪಾಸನೆ ಮಾಡಿ ಅಕ್ಷಯ ಪಾತ್ರ ಇತ್ತು. ದಿನಕ್ಕೆ 88,000 ಜನ, ಅಂದ್ರೆ ಇಷ್ಟು ಕೂಡ ಅವನು ಎಲ್ಲ ರಾಜರು ಅಂದ್ರೆ ಪ್ರಜೆಗಳು ತನ್ನ ಹಿಂದೆ ಬರ್ತಾರೆ ಅಂತ ಗೊತ್ತಾದಾಗ ಅವರನ್ನೆಲ್ಲ ವಾಪಸ್ ಕಳುಹಿಸಿದ ಮೇಲೆ ಉಳಿದವರು 88,000 ಜನ ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ವಾನಪ್ರಸ್ಥಾಶ್ರಮಿಗಳು, ಸ್ನಾತಕರು, ಇವರೆಲ್ಲ ಅಂದ್ರೆ ಅದು ತುಂಬಾ ಚೆನ್ನಾಗಿದೆ ಮಾತು. ಈ ಪಾಳು ಬಿದ್ದ ಮನೆಯಲ್ಲಿ ಇಲಿ ಹೆಗ್ಗಣಗಳಿದ್ದ ಹಾಗೆ ಇದೇ ಕೌರವರ ಆಳ್ಳಿ, ನಮಗೆ ಬೇಡ ಈ ಮನೆ ಮಠ ಏನು ಅಂತ ಹೇಳಿ ಜನ ಎಲ್ಲ ಬರ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಅವನು ಚಿಕ್ಕಪ್ಪನ ಆಶ್ರಯವನ್ನು ನೀವು ಬಿಟ್ಟು ಬರಬಾರ್ದು, ಅವಮಾನ ಮಾಡಿದ ಹಾಗೆ ಅಂತ ಎಲ್ಲರನ್ನು ವಾಪಸ್ ಕಳಿಸ್ತಾನೆ. ಅಷ್ಟಾದ್ಮೇಲೆ ಉಳಿದವರು ಈ 88,000 ಜನ. ಅವರಿಗೆ ನಿತ್ಯ ಊಟ ಆಗ್ಬೇಕಲ್ಲ, ಇವರನ್ನ ನಂಬಿಕೊಂಡು ಬಂದವರು. ಜೀವ ಬೇಕಾದ್ರೂ ಹೋದ್ರು ತೊಂದರೆ ಇಲ್ಲ, 2-3 ದಿವಸ ಬರೀ ಗಂಗೆ ನೀರು ಕುಡ್ಕೊಂಡು ಬದುಕ್ತಿರ್ತಾರೆ. ಕೊನೆಗೆ ಅವನು ಸೂರ್ಯನ ಉಪಾಸನೆ ಮಾಡಿ ಅಕ್ಷಯ ಪಾತ್ರೆಯನ್ನು ತರಿಸಿದ ಮೇಲೆ ಅಲ್ಲಿ ಒಂದು ನಿಯಮ, ದ್ರೌಪದಿ ಆಹಾರವನ್ನು ಸ್ವೀಕಾರ ಮಾಡಿ ಪಾತ್ರೆ ತೊಳೆದಿಟ್ಟು ಆಮೇಲೆ ಇಲ್ಲ, ಮತ್ತೆ ಮರು ದಿವಸವೇ. ಹಾಗೆ ದಿನ ಈ ನಮ್ಮ ಭೀಮಸೇನಾಚಾರ್ಯ ಇದ್ದಾರಲ್ಲ, ಇವ್ರು ದಿನಾ ಪಾಠ, ಅಷ್ಟು ಜನಕ್ಕೆ ಮೈಕ್ ಇಲ್ದೆ, ರೆಕಾರ್ಡಿಂಗ್ ಮಧ್ಯದಲ್ಲಿ ಯಾವುದೇ ಸಾಧನಗಳಿಲ್ದೆ, ಅಷ್ಟು ಜೋರು ಧ್ವನಿಯಲ್ಲಿ ದಿನಾ ಪಾಠ, ಗುರುಗಳ ಮನೆಯಲ್ಲಿ ಊಟ. ಅದು ನಮಗೆ ಮಧ್ವವಿಜಯದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಚ್ಯುತ ಪ್ರಜ್ಞರ ಒಂದು ಸೌಖ್ಯ ಏನು ಅಂತ ಕೇಳಿದಾಗ, ಇಂತಹ ಮಧ್ವಾಚಾರ್ಯರು ಶಿಷ್ಯನಾಗಿ ಸಿಗ್ಲಿಕ್ಕೆ ಲಾಭ ಏನು ಅಂತ ಕೇಳಿದ್ರೆ, ಕಾಡಿನಲ್ಲಿದ್ದಾಗ ದ್ರೌಪದಿ ಬಡಿಸಿದ ಊಟವನ್ನ ಕೈತುತ್ತಿನಿಂದ ಅವರು ಸ್ವೀಕರಿಸಿದ ಪುಣ್ಯ, ಅಂದ್ರೆ ಒಬ್ಬ ಸಜ್ಜನನ ಮನೆಯ ತುತ್ತನ್ನವನ್ನ ಸ್ವೀಕರಿಸಿದ್ರೆ ಎಂಥ ಪುಣ್ಯ ಇದೆ ಅಂದ್ರೆ, ಅಂಥ ಜ್ಞಾನಪ್ರದವಾದಂಥ ಒಂದು ವ್ಯಕ್ತಿಗಳ ದರ್ಶನ ಅಥವಾ ಅವರ ಜೊತೆಗಿನ ಒಡನಾಟ ಸಿಗುತ್ತೆ ಅಂತ ಫಲ. ಅದನ್ನಲ್ಲಿ ನೆನಪಿಸ್ಕೊಳ್ತಾರೆ. ಹಾಗೆ ದಿನನಿತ್ಯ ಊಟಕ್ಕೆ ತೊಂದರೆ ಇಲ್ಲ, ಅಕ್ಷಯ ಪಾತ್ರೆ ಇದೆ, ಸಮಸ್ಯೆ ಇಲ್ಲ. ಒಂದೇ ಅವನಿಗೆ ಏನ್ ಬೇಸರ ಅಂದ್ರೆ, ನಿತ್ಯ ಅರಮನೆಯಲ್ಲಿದ್ದಾಗ ಯಾವ ರೀತಿ ಗೋದಾನ ಮಾಡುವುದು, ಸ್ವರ್ಣದಾನ ಮಾಡುವುದು, 100 ಜನರನ್ನ ಕರೆದು ಒಳ್ಳೆ ವಾಕ್ ಪ್ರತಿಯೋಗಿತಾ ಸ್ಪರ್ಧೆಗಳನ್ನು ಇಡಿಸುವುದು, ಕಲೆಗಳೆಲ್ಲ ಇದೆಲ್ಲ ಮಾಡ್ಲಿಕ್ಕಿಲ್ಲ. ಅದು ಬಿಟ್ರೆ ರಾಜನಲ್ಲದೆ ಉಳಿದಂತೆ ತಾನೇನ್ ಮಾಡ್ಬೇಕಿತ್ತು ನಿತ್ಯ ಅನುಷ್ಠಾನ ಇತ್ಯಾದಿಗಳನ್ನೆಲ್ಲ ಚೆನ್ನಾಗಿ ನಡೆಸ್ತಾ ಇದ್ರು. ಕಾಡಿನಲ್ಲಿ ಯಾವತ್ತೂ ಅವ್ರಿಗೆ ಕಷ್ಟ ಆಗ್ಲಿಲ್ಲ. ಕಷ್ಟ ಆಗಿರೋದು ಒಂದು 2-3 ಪ್ರಸಂಗ. ಒಂದು ಕಿರ್ಮೀರ ಅನ್ನುವ ಒಬ್ಬ ರಾಕ್ಷಸ ಬಂದು ಅದು ಭೀಮಸೇನ ನೋಡ್ಕೊಳ್ತಾನೆ, ಏನು ಸಮಸ್ಯೆ ಇಲ್ಲ ಅಲ್ಲಿ. ಭೀಮಸೇನ ಆ ತೀರ್ಥಕ್ಷೇತ್ರದಲ್ಲಿ ಉಪದ್ರ ಕೊಟ್ಟು ಬಂದ ಋಷಿಗಳನ್ನೆಲ್ಲ ನುಂಗುತ್ತಾ ಅವರನ್ನ ತುಂಡು ಮಾಡಿ ಆ ತೀರ್ಥಕ್ಕೆ ಎಸೆದು ತೀರ್ಥವನ್ನು ಮೈಲಿಗೆ ಮಾಡಿದ್ದ. ಹಾಗಾಗಿ ಭಯ ಪಡ್ತಿದ್ರು ಎಲ್ಲರೂ ಅಲ್ಲಿಗೆ ಹೋಗ್ಲಿಕ್ಕೆ. ಇನ್ನು ಬೇಕು ಅಂತ ಅಲ್ಲಿಗೆ ಹೋಗಿ ಅವನನ್ನು ಕಾಲ್ಕೆದ್ರೆ ಯುದ್ಧ ಮಾಡಿ ಅವನನ್ನು ಕೊಂದು ಅವರಿಗೆ ಮತ್ತೆ ಕ್ಷೇಮವಾಗಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ. ಇಂಥ ಕೆಲವು ರಾಕ್ಷಸರನ್ನ ಕೊಂದದ್ದು ಬಿಟ್ರೆ, ಮತ್ತೆ ಜಟಾಸುರ ಅಂತ ಒಬ್ಬ ಬರ್ತಾನೆ, ಅದು ಬಿಟ್ರೆ ಜಯದ್ರಥ ಕೋಟಿಕಾಶನ ಜೊತೆಗೆ ಬಂದಾಗ ದ್ರೌಪದಿಯನ್ನು ಅಪಹಾರ ಮಾಡುವ ಪ್ರಸಂಗ, ಅದು ಕೊನೆಗೆ ಅಲ್ಲಿಯೂ ಕೂಡ ಭೀಮಾರ್ಜುನರು ಹೋಗಿ ಗೆದ್ದು ಬರ್ತಾರೆ. ಇದರ ಮಧ್ಯದಲ್ಲಿ ಒಂದಾದ ಪ್ರಸಂಗ ಏನು ಅಂದ್ರೆ, ಬೇಕು ಅಂತ ಪಾಂಡವರನ್ನ ರೇಗಿಸ್ಬೇಕು ಅಥವಾ ಅವರಿಗೆ ನಮ್ಗೇನು ಸಂಪತ್ತಿಲ್ಲ, ಎಷ್ಟು ಕಷ್ಟಪಡ್ತಿದ್ದೇವೆ ಅಂತ ಅನ್ನಿಸ್ಬೇಕು ಅಂತ ಘೋಷಯಾತ್ರೆ ಮಾಡಿ ದುರ್ಯೋಧನ ತನ್ನ ಪರಿವಾರ ಹೆಣ್ಮಕ್ಳನ್ನೆಲ್ಲ ಕಟ್ಕೊಂಡು ದೊಡ್ಡ ರಥ, ದೊಡ್ಡ ವೈಭವದ ಆಭರಣಗಳನ್ನೆಲ್ಲ ಹಾಕೊಂಡು ಓಡಾಡ್ತಾ ಇದ್ರೆ, ಇಂದ್ರ ಅವನ ಗೆಳೆಯನಾದ ಚಿತ್ರಸೇನನ ಗಂಧರ್ವನನ್ನು ಕಳುಹಿಸಿ ಅವನನ್ನು ಚೂರು ನೋಡ್ಕೊ ಅಂತ ಕಳಿಸಿರ್ತಾನೆ. ಇವರೊಂದು ಸರೋವರದಲ್ಲಿ ಈಜ್ತಾ ಇರ್ತಾರೆ.
ಅವರು ಅಲ್ಲಿಗೆ ಬರ್ತಾರೆ ಅಂತ ಗೊತ್ತಿರುತ್ತೆ ದುರ್ಯೋಧನಾದಿಗಳು. ಬೇಕು ಅಂತ ಮೊದಲೇ ಅಲ್ಲಿ ಗಂಧರ್ವರು ಹೋಗಿ ಜಾಗ ಎಕ್ಯುಪೈ ಮಾಡಿರ್ತಾರೆ. ಇವರು ಹೋಗಿ ಹೇಳ್ತಾರೆ, ಈ ಇವನು ದುರ್ಯೋಧನ ಬರ್ತಾ ಇದ್ದಾನೆ, ಜಾಗ ಬಿಡಿ. ಅವನೇನು ದೊಡ್ಡ ವ್ಯಕ್ತಿ, ನಾವಿಲ್ಲಿ ಮೊದಲಿದ್ದೇವೆ, ಬೇಕಾದ್ರೆ ಅವ್ನು ಬೇರೆ ಯಾವುದೋ ಮೋರಿಗಿರಿ ನೋಡ್ಕೊಳ್ಳಿ, ಎಲ್ಲ ಸಣ್ಣ ಗಂಧರ್ವರು ಬೈದು ಕಳಿಸ್ತಾರೆ. ಅವನಿಗೆ ಸಿಟ್ಟು ಬರುತ್ತೆ. ನನ್ನಂತಹ ಒಬ್ಬ, ಅಂದ್ರೆ ಇದು ಸ್ವಲ್ಪ ದಿವಸ ರಾಜ್ಯ ಆಳಿ ಏನ್ ಅನ್ಸುತ್ತೆ ಅಂದ್ರೆ ಯಾರು ಎದುರಿಲ್ಲ ಅಂತ. ಹಾಗಾಗಿ ಯಾಕಂದ್ರೆ ಇದ್ದ ಒಬ್ಬ ಜರಾಸಂಧ, ಅವನನ್ನು ರಾಜಸೂಯದಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅವನಿಗೆ ಒಂಥರ ನಾನೇ ಇಡೀ ಜಗತ್ತಿನ ಜಗದೇಕ ವೀರುಡು ಅಂತ ಅನ್ಕೊಂಡು ಸುಪ್ರೀಂ ಅನ್ಕೊಂಡು ಹೋದ್ರೆ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು ದುರ್ಯೋಧನನ ಮರ ಆ ಹುಳ ಎಲ್ಲ ಬಿಟ್ಬಿಡ್ತಾರೆ ಮೈ ಮೇಲೆ, ಇರುವೆಗಳನ್ನೆಲ್ಲ ಬಿಟ್ಟು. ಅದ್ರಲ್ಲಿ ಕರ್ಣ ಓಡೋಗ್ತಾನೆ, ದುಶ್ಯಾಸನ ಓಡೋಗ್ತಾನೆ, ಶಕುನಿ ನಿಲ್ಲಿಕ್ಕಾಗಲ್ಲ, ಅವನ ಎಲ್ಲಾ ಅಣ್ಣ ತಮ್ಮಂದ್ರ ಆಚೆ ಈಚೆ ತಪ್ಪಿಸ್ಕೊಂಡು ಹೋಗ್ತಾರೆ. ವೀರರು. ಆದ್ರೆ ಗಂಧರ್ವರ ಯುದ್ಧದ ಮುಂದೆ ಅವರಿಗೆ ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವ್ರಷ್ಟು ಇರ್ತಾರೆ ಅಂತ ಒಂದು ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಅಂತ ಅನಿಸ್ಬೋದು. ಮತ್ತೆ ಇವ್ರು ಹೋದದ್ ಘೋಷಯಾತ್ರೆಗೆ, ಯುದ್ಧದ ಸಂಗತಿಗಳನ್ನೇನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗಿಲ್ಲ ಅಂತಾನೂ ಒಂದು ಅನಿಸುತ್ತೆ. ದ್ರೌಪದಿ ಸೌಗಂಧಿಕಾ ಪುಷ್ಪವನ್ನ ಎಲ್ಲೋ ಹಾರಿ ಬಂದದ್ದನ್ನ ಕೇಳಿದ್ದಕ್ಕೋಸ್ಕರ ಇವನು ಬೆಟ್ಟ ಹತ್ತುತ್ತಾನೆ. ಅಲ್ಲಿ ಇರುವಂತಹ ಕುಬೇರನ ಅನುಚರರು ಸಾವಿರ ಲಕ್ಷ ಜನ, ಇಲ್ಲಿ ಮನುಷ್ಯರು ಬರಬಾರ್ದು, ನೀನ್ ಹೇಗ್ ಬಂದಿ ಅಂತ ಕೇಳಿದ್ರೆ, ನೀನ್ ಹೇಗೆ ಇಲ್ಲಿ ಬಂದಿ ಅಂತ, ಇಲ್ಲಿ ಹೇಗೆ ಹೆಜ್ಜೆ ಇಟ್ಟಿ, ಹೇಗೆ ಬದುಕಿದ್ದಿ, ಹೇಗಿದ್ದಿ ಅಂತ. ಬಂದು ಉಳಿದಿದ್ದೇನೆ, ನಿಮ್ಮನ್ನೆಲ್ಲ ಚೆನ್ನಾಗಿ ಆಟ ಆಡಿಸ್ತಾ ಇದ್ದೇನೆ, ನಿಮ್ಮನ್ನೆಲ್ಲ ಹೊಡೆದಾಗ್ತಾ ಇದ್ದೇನೆ, ನಾನು ಯಾರು ನಿಮ್ಗೆ ಗೊತ್ತಾಗ್ಬೇಕಲ್ಲ, ನಾನು ಮನುಷ್ಯ ಅಲ್ಲ ಅಂತ ಹೇಳ್ತಾನೆ ಅವನು. ಅಷ್ಟಾದ್ಮೇಲೆ ಇವ್ರು ಹುಡ್ಕೊಂಡ್ ಬರ್ತಾರೆ. ನೋಡಿದ್ ಅವ್ನು ಹೇಳಿರ್ಲಿಲ್ಲ ಅಣ್ಣನಿಗೆ ಎಲ್ಲಿ ಹೋಗ್ತಾ ಇದ್ದೇನೆ ಅಂತ. ಆಮೇಲೆ ಗೊತ್ತಾಗುತ್ತೆ ಅವ್ನು ಹೋಗಿದ್ದಾನೆ. ಎಲ್ಲಿ ಹುಡುಕುದು ಅವನನ್ನ? ಆದ್ರೆ ಗೊತ್ತಾಗ್ತಿತ್ತಂತೆ ಅವ್ನು ನಡೆದ ಜಾಗದಲ್ಲಿ ರೋಡ್ ರೋಲರ್ ಹೋದಾಗ ಇಡೀ ನೆಲ ಸಮ ಆಗ್ಬಿಟ್ಟಿರ್ತಿತ್ತು, ಮರಗಳೆಲ್ಲ ಉರಸ ಪಾದಪಾನ್ ಭಂಜನ್. ಅವನು ಹೋಗುವಾಗ ಎದೆ ಕೊಟ್ಟು ಮರಗಳನ್ನೆಲ್ಲ ಅಲ್ಲೇ ಬೀಳಿಸೋಗ್ತಿದ್ದಂತೆ. ಕಾಲಲ್ಲಿ ಒತ್ತಿದ್ರೆ ಬೆಟ್ಟಗಳ ಎತ್ತರ ಪ್ರದೇಶಗಳಲ್ಲಿ ಸಮತಟ್ಟಾಗಿ ಒಂದು ರಸ್ತೆ ಆಗ್ಬಿಟ್ಟಿರ್ತಿತ್ತಂತೆ. ಅಲ್ಲಲ್ಲಿ ಹುಲಿ, ಸಿಂಹ ಇವುಗಳೆಲ್ಲ ಎಗರಿ ಬಂದಾಗ ಅವನ ಕೈಯಲ್ಲಿ ಅದನ್ನು ಹಿಡಿದು ಬಡದು ಅಲ್ಲೇ ಸತ್ತು ಬಿದ್ದವುಗಳೆಲ್ಲ ಅಲ್ಲಲ್ಲಿ ಇದ್ವಂತೆ. ಇನ್ನು ರಾಕ್ಷಸರಂತೂ ಕೈಗೆ ಕಾಲಿಗೆ ಸಿಗುವಷ್ಟು ಹೆಣಗಳಾಗಿ ರಾಶಿ ಬಿದ್ದಿದ್ದಾರೆ.